ಈ ಸಿನಿಮಾನ ಹೇಗೆ ನಿರ್ಮಾಣ ಮಾಡಿದ್ರು, ಎಷ್ಟು ಕಷ್ಟಪಟ್ಟರು, ಸಿನಿಮಾ ಕಥೆ ಯಾಕೆ ಹೇಳಿದೆ ಅಂತ ಆಮೇಲೆ ಸಪ್ರೇಟ್ ಕರ್ಕೊಂಡೋಗಿ ಮಂಜಣ್ಣ ನಿನ್ಗೆ ಹೇಳ್ತೀನಿ. ಸರ್, ಎಲ್ಲರಿಗೂ ನಮಸ್ಕಾರ. ಆಮೇಲೆ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು, ಆಮೇಲೆ ನಮ್ಮ ಗುರುಗಳು ಎಲ್ಲರಿಗೂ ಯಾಕೆ ಗುರುಗಳು ಅಂತ ಹೇಳ್ತೀನಿ. ನನಗೆ ಸಿನಿಮಾದಲ್ಲಿ 3 ಜನ ಗುರುಗಳು ಸರ್. ಸಿನಿಮಾ ಬಗ್ಗೆ ಆಮೇಲೆ ಹೇಳ್ತೀನಿ. ಒಂದು ದಿನೇಶ್ ಬಾಬು ಸರ್, ಅವರೇ ನನಗೆ ಮೊದಲನೇ ಗುರುಗಳು. ಇವತ್ತು ನಾನು ಏನೇ ಇಲ್ಲಿ ಕೂತಿದ್ರು ಅವ್ರು ನನಗೆ ಆ ಹೇಳ್ಕೊಟ್ಟಿತ್ತು ಅಂತ ಒಂದು ಜಾಗ ನಾನು ಇಲ್ಲಿ ಬಂದು ಕೂರಿಸಿದೆ. ಇನ್ನೊಂದು ಉಮೇಶ್ ಮನ್ಕರ್ ಸರ್, ನಾನು ಫಸ್ಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದು ಸಿನಿಮಾ ಬನ್ಕರ್ ಸರ್ ಸಿನಿಮಾ. ಬನ್ಕರ್ ಸರ್ಗೆ ನನ್ನ ಮೇಲೆ ಒಂದು ಬೇಜಾರಿದೆ. ಯಾವ ಸಿನಿಮಾ ಅದು? ಜನ್ಮದ ಗೆಳತಿ ಸರ್. ಸೂಪರ್. ಯಾರು ಕೇಳ್ತಾರೆ ಅನ್ಕೊಂಡೆ ಕೇಳಿದ್ರೆ. ಸರ್, ಇನ್ನೊಂದೇನಂದ್ರೆ, ನಾನು ಸಿಂಪಲ್ ಸುನೀಲ್ ಸರ್ ಜೊತೆಗೆ ಕೊಲೀಸ್ ಆಗಿ ಕೆಲಸ ಮಾಡಿದ್ದು. ನಮ್ಗೆ ಸಂಜೆ ಆದ್ರೆ 100 ರೂಪಾಯಿ ಕನ್ವೀನಿಯನ್ಸ್ ಕೊಡೋರು, 5 ಜನ ಹುಡುಗರು ನಾವು ಕರೆಕ್ಟಾಗಿ. ಸುನೀಲ್ ಒಂದು ಮಾತಾಡೋರು, ಬಂಕರ್ ಸರ್ ಟೇಬಲ್ ಮೇಲೆ ಕೂತಿದ್ದಾಗಲೇ ಕರೆಕ್ಟಾಗಿ ಹೋಗಿ ನೀವು ಅಂತ. ಯಾಕಂದ್ರೆ ಅವು ಹೋದಾಗ ಕರೆಕ್ಟಾಗಿ ನಮ್ಗೆ ಕರ್ಬಿಟ್ಟು ಕೊಟ್ಬಿಡೋರು 500 ರೂಪಾಯಿ ಕನ್ವೀನಿಯನ್ಸ್ ನಮ್ಗೆ. ಯಾವ ಟೇಬಲ್ ಅದು? ಜನ್ಮದ ಹೇಳ್ತೀನಿ, ಒಂದು 2-3 ಹೇಳ್ತೀನಿ. ಫಸ್ಟ್ ನಾನು ಅಸಿಸ್ಟೆಂಟ್ ಆಗಿ ಬಂದಿದ್ದ ಸಿನಿಮಾ ಅದು ಸರ್. ಆಮೇಲೆ ಮುಮ್ತಾಜ್ ಟೈಮಲ್ಲಿ ನನಗೆ ಬಂಕರ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು. ಅವ್ರ ಗರಡಿಯೆಲ್ಲ ಬೆಳೆದಿದ್ದು ನಾನು. ಮುರಳಿ ಕೇಳ್ತಾನೆ, ಚೆನ್ನಾಗಿ ಆಗ್ತಾನೆ ಅಂತ ತುಂಬಾ ಆಸೆ ಇಟ್ರು. ಬಟ್ ಅದನ್ನ ನಾನು ಪರಿಪೂರ್ಣ ಮಾಡ್ಲಿಲ್ಲ. ಬಟ್ ಈ ಸಿನಿಮಾದಲ್ಲಿ 100% ಬಂಕರ್ ಸರ್, ನಾನು ಗೆದ್ಬಿಟ್ಟೆ ನಿಮ್ಮ ಹತ್ರ ಬರ್ಬೇಕಂತ ತುಂಬಾ ದೂರ ಉಳಿದಿದೆ. ಬಟ್ ಸ್ಟೇಜ್ ಮೇಲೆ ಪಕ್ಕದಲ್ಲಿ ಕೂತ್ಬಿಟ್ಟಿದ್ದೀನಿ ಈಗ. ಆಮೇಲೆ ಇನ್ನೊಂದು 3ನೇ ಗುರುಗಳಂದ್ರೆ ನನಗೆ ಸುರೇಶ್ ಬಲ್ಸಂದ್ರ ಸರ್. ಆಕ್ಚುಲಿ ಅವ್ರ ಕ್ಯಾಮ್ರಾಮನ್ ಸರ್. ನನ್ಗೆ ಅವ್ರ ಗುರುಗಳಂತಲ್ಲ, ಗುರುಗಳ ಸ್ಥಾನ. ನಾನು ಬಾಬು ಸರ್ ಹತ್ರ ಕೆಲಸ ಮಾಡ್ಬೇಕಾದಾಗ ಇವರು ಕ್ಯಾಮ್ರಾಮನ್ ಕೆಲಸ ಮಾಡಿದ್ರು. ಸೊ ಅಲ್ಲಿಂದ 10-12 ವರ್ಷಕ್ಕೆ ಜರ್ನಿ. ಅದಾದ್ಮೇಲೆ ನನ್ನ ನಂಬಿ ಈ ಸಿನಿಮಾಗೆ ಇನ್ವೆಸ್ಟ್ ಮಾಡಿದ್ರು ಸರ್. ತಲ್ವಾರ್ ಸಿನಿಮಾ ಇದೊಂದು ರೌಡಿಸಂ ಸಿನಿಮಾ, ಸಂಬಂಧಗಳ ಸುತ್ತ ನಡೀತಕ್ಕಂತ ಒಂದು ಕತೆ ಸರ್. 2 ವರ್ಷ ಆಗಿತ್ತು ನಾನು ಮೈಕ್ ಬಿಟ್ಟು. ಮೈಕ್ ಕೊಟ್ಟಿದ್ ಕೂಡಲೇ ನನ್ಗೆ ಅನ್ಸಿದ್ದು ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಹೇಳ ಅನ್ಕಣೆ ಬೈತೀರ ನನ್ ಸುಮ್ಮನೆ ಅದೇ ಸರ್. ತಲ್ವಾರ್ ಸಿನಿಮಾ ನಂಗಿದು ತುಂಬಾ 3ನೇ ಸಿನಿಮಾ, ತುಂಬಾ ಮುಖ್ಯವಾದ ಸಿನಿಮಾ. ನಾನು ತುಂಬಾ ಇಷ್ಟಪಟ್ಟು ಬರೆದಂತ ಒಂದು ಕತೆ ಇದು. ನಾನು ಹಾಸ್ಟೆಲ್ ಅಲ್ಲಿ ಓದ್ಬೇಕಾದಾಗ ನನ್ನ ಕಣ್ಮುಂದೆ ನಡೆದಂತ ಒಂದು ನಿಜವಾದ ಘಟನೆ. ನಿಜವಾದ ಲವರ್ಸ್ ಇಬ್ರು ಪಾಸ್ ಆಗ್ಬೇಕಾದಾಗ ಬರ್ಡೇ ದಿನ ಒಂದು ಡೆತ್ ಆಗತ್ತೆ. ಆ ಡೆತ್ ಸುತ್ತ ಒಂದು ರೌಡಿಸಂ ಕಥೆನ ನಾನು ಇದ್ರ ಮೇಲೆ ಎಂದಿದ್ದೀನಿ. ಈ ತಲ್ವಾರ್ ಅನ್ನೋದು ಸಂಬಂಧದ ಸುತ್ತ ನಡೀತಕ್ಕಂತ ಒಂದು ಕತೆ. ನಾನು ಧರ್ಮ ಸರ್ಗೆ ಒಂದು ಕತೆ ನರೇಟ್ ಮಾಡಿದ್ದೆ. ಆಕ್ಚುಲಿ ಧರ್ಮ ಸರ್ ನನ್ನ ನಂಬಿ 2ನೇ ಸಿನಿಮಾ ನನಗೆ ಮತ್ತೆ ಚಾನ್ಸ್ ಕೊಟ್ಟಿದ್ದಾರೆ. ಈ ಸಿನಿಮಾ ಏನಾದ್ರು ಮಾಡಿ ಹಿಟ್ ಮಾಡ್ಲೇಬೇಕು ನಮ್ಮ ಪೇರ್ ಅನ್ಬಿಟ್ಟು ಒಂದು ಕತೆ ಮಾಡಿದೆ ಸರ್. ಶೂಟ್ಗೆ ಹೋಗ್ಬೇಕು ಆ ಟೈಮಲ್ಲಿ, ಇಲ್ಲ ನಮ್ಮಿಬ್ರಿಗೂ ಕಾಂಬಿನೇಷನ್ ಬ್ಯಾಕ್ ಮಾಡ್ತಾ ಇದ್ರೆ ಮತ್ತೆ ಲವ್ ಸ್ಟೋರಿ ಬೇಡ, ಬೇರೆ ಏನಾದ್ರು ಮಾಡೋಣ ಅಂತ ಪ್ಲಾನ್ ಮಾಡಿದಾಗ ನಾನೇನೊಂದು ಲೈನ್ ಹೇಳ್ತೀನಿ ಸರ್ ಅಂತ ಹೋಗಿ ಕತೆ ಹೇಳಿದೆ. ಕತೆ ಕೇಳಿ ಅವರು ತುಂಬಾ ಇಷ್ಟಪಟ್ಟು ಈ ಕತೆನ ಡೆವಲಪ್ ಮಾಡೋಣ ಅಂತಂದ್ರು ಸರ್. ಈ ಕತೆ ನಾವೆಲ್ಲ ಡೆವಲಪ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಸುರೇಶ್ ಸರ್ಗೂ ಈ ಕತೆ ಹೇಳಿದೆ. ಫಸ್ಟ್ ನನಗೆ ಈ ಸಿನಿಮಾದಲ್ಲಿ ಬೆಂತಟ್ ಸೂಪರ್ ಆಗಿದೆ ಕತೆ, ಇದನ್ನ ಮಾಡೋಣ ಅಂತ ನಾನು ಫಸ್ಟ್ ಬಿಲೀವ್ ಮಾಡಿದ ವ್ಯಕ್ತಿ ನಮ್ ಸುರೇಶ್ ಸರ್. ಸೊ ಹಂಗಾಗಿ ಸಿನಿಮಾ ಮೂರ್ತಾಯ್ತು. ಆಮೇಲೆ ಈ ವೇದಿಕೆ ಮೇಲೆ ನಾನು ದರ್ಶನ್ ಸರ್ನ ತುಂಬಾ ನೆನ್ಸ್ಕೋತೀನಿ. ಯಾಕಂದ್ರೆ ನಮ್ಗೆ ಫಸ್ಟ್ ಮೂರ್ತ ಆದಾಗ ನಮ್ಗೆ ಬಂದು ಸಪೋರ್ಟ್ ಮಾಡಿ ನಮ್ಗೆ ಕ್ಲಾಪ್ ಮಾಡಿದ್ದು ದರ್ಶನ್ ಸರ್. ನಾವ್ ಯಾವತ್ತೂ ದರ್ಶನ್ ಸರ್ ನಾವು ಮರೆಯಲ್ಲ. ಥ್ಯಾಂಕ್ ಯು ದರ್ಶನ್ ಸರ್. ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ ಜರ್ನಿ. ಇದು ಮುಗ್ಸಕ್ಕೆ 3 ವರ್ಷ ನಾವು ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಈ ಸಿನಿಮಾನ ಮಾಡ್ತಾ ಬಂದೆ. ಯಾಕಂದ್ರೆ ಹಂತವಾಗಿ ಸಿನಿಮಾ ಶೂಟ್ ಮಾಡ್ತಾ ಬಂದಾಗ ನಮ್ಗೆ ಇದು ಆಕ್ಷನ್ ಪೋರ್ಷನ್ ತುಂಬಾ ಟೈಮ್ ಇಡುತ್ತೆ. ಇದ್ರಲ್ಲಿ 3 ಜನ ಮಾಸ್ಟರ್ಗಳಿದ್ದಾರೆ. ಒಂದು ವಿನೋದ್ ಮಾಸ್ಟರ್, ಅವರು ತುಂಬಾ ಚೆನ್ನಾಗಿ ಒಂದು ಫೈಟ್ ಮಾಡ್ಕೊಟ್ರು ನಮ್ಗೆ. ಆಮೇಲೆ ಇನ್ನೊಂದು JK ಮಾಸ್ಟರ್ ಇದೆ ಸರ್. JK ಸರ್ ಬಂದ್ಬಿಟ್ಟು ಇದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಇದು ರೋಲ್ ನ ಪ್ಲೇ ಮಾಡಿದ್ದಾರೆ. ಅದನ್ನ ವಿನೋದ್ ಮಾಸ್ಟರ್ ಶೂಟ್ ಮಾಡ್ಕೊಟ್ರು. ಮತ್ತೆ ಕುಂಪು ಚಂದ್ರ ಮಾಸ್ಟರ್ ಒಂದು 2 ಫೈಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಒಂದು ಮಾಡಿದ್ರು. ಟೋಟಲ್ ಆಗಿ 4 ಆಕ್ಷನ್ ಈ ಸಿನಿಮಾದಲ್ಲಿದೆ. ಈ ಸಿನಿಮಾಗೆ ನಮ್ಮ KB ಪ್ರವೀಣ್ ಸರ್, ಇವರು ಮುಮ್ತಾಜು ನಾನು ಜೊತೆ ಕೆಲಸ ಮಾಡಿದೆ. ಆಕ್ಚುಲಿ ಹೇಳ್ಬೇಕಾದ್ರೆ ಮುಮ್ತಾಜ್ಗೆ ಪ್ರವೀಣ್ ಸರ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸಿದ್ ನಾನೇ. ಅಲ್ಲಿಂದ ನಮ್ಮ ಜರ್ನಿ ಹೀಗೆ ಸಾಗಿ ತಲ್ವಾರ್ವರೆಗೂ ಬಂದಿದೆ. ಅವ್ರು ನಂಗೆ ತುಂಬಾ ಇದರಲ್ಲಿ 2 ಸಾಂಗ್ ಕೊಟ್ಟಿದ್ದಾರೆ.
ಒಂದು ತಾಯಿ ಸಾಂಗ್ ಕೊಟ್ಟಿದ್ದಾರೆ. ನಂಗೆ ತುಂಬಾ ಅದು ನಂಗೆ ಪ್ರತಿದಿನಾನು ಅದು ನನಗೆ ನೆನಪಾಗ್ತಾನೆ ಇರುತ್ತೆ, ಅಷ್ಟು ಚೆನ್ನಾಗಿ ಒಂದು ಸಾಂಗ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಪ್ರವೀಣ್ ಸರ್. ಇನ್ನು ನಾನು ಧರ್ಮ ಸರ್ ಬಗ್ಗೆ ಹೇಳಿದ್ನೆ. ಧರ್ಮ ಸರ್ ಆಕ್ಚುಲಿ ಎಲ್ಲ ಈ ಶೇಡಲ್ಲಿ ಬಂದ್ಬಿಟ್ಟು ಧರ್ಮ ಸರ್ನ ಲವ್ ಓವರ್ ಬ್ಯಾಗ್ ಮಾಡಿದ್ದಾರೆ, ಸುಮಾರು ಇದು ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ನಾನು ಅವ್ರ ಬಗ್ಗೆ ಹೇಳ್ಬೇಕಾಗಿರೋದೇನಂದ್ರೆ, ಫಸ್ಟ್ ಡೇ ಶೂಟ್ ಮಾಡ್ತೀನಿ. ಫಸ್ಟ್ ಡೇ ಶೂಟ್ ಮಾಡಿದ ತಕ್ಷಣ ಮತ್ತೆ 10 days ಅವ್ರು ಎಷ್ಟು ತಗೋತಾರೆ. ಕಾರಣ ಏನಂದ್ರೆ ನಾನು ಮಾಡಿದ ಮಿಸ್ಟೇಕ್. ಅವ್ರಿಗೆ ಫಸ್ಟ್ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಸ್ತೀನಿ, ಇದರಲ್ಲಿ ಏರ್ ಬಿಡಿಸ್ತೀನಿ, ಗಡ್ಡ ಬಿಡಿಸ್ತೀನಿ. ಸೊ ಅವ್ರಿಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟು 10 days ಬ್ರೇಕ್ ಆಗುತ್ತೆ. ಸೊ ಅವರು ಯಾವತ್ತೂ ಒಂದಿನೂ ಬೇಜಾರು ಮಾಡ್ಕೊಳ್ಳದೆ ಮತ್ತೆ ವಾಪಸ್ಸು ಸರ್ ರೆಡಿ ಇದೀನಿ ಶೂಟಿಂಗ್ ಹೋಗೋಣ ಅಂತೇಳಿ ಮತ್ತೆ ಶೂಟಿಂಗ್ ಬಂದ್ರು. ಗಡ್ಡ ಇಲ್ಲಿವರೆಗೂ ಗಡ್ಡ ಬಿಟ್ಟಿದೆ. ಅದೊಂದು ಡೈಲಾಗ್ ಬಂತು, ಗಡ್ಡ ಕಿಸ್ ಮಾಡೋ ಗಡ್ಡ ಬಿಟ್ಟಿದ್ರೆ ಅದೇನೋ ಒಂದು ಡೈಲಾಗ್ ಪ್ಲೇ ಆಯ್ತು. ಅದು ಅವಾಗ ಗಡ್ಡ ಮತ್ತೆ ಏರ್ನ ಮೇಂಟೈನ್ ಮಾಡಿ ಅಷ್ಟು ಒಂದೂವರೆ ವರ್ಷ ಬೇರೆ ಸಿನಿಮಾಗಳಿದ್ರು ಆ ಸಿನಿಮಾಗಳನ್ನ ಮ್ಯಾನೇಜ್ ಮಾಡ್ಕೊಂಡು ನಮ್ಮ ಸಿನಿಮಾ ಕಂಪ್ಲೀಟ್ ಮಾಡ್ಕೊಟ್ಟಲ್ಲ. ಥ್ಯಾಂಕ್ ಯು ಧರ್ಮ ಸರ್. ಆಮೇಲೆ ನೀವು ನನ್ನ ನಂಬಿ 2ನೇ ಸಿನಿಮಾ ನನಗೆ ಕೊಟ್ಟಿದ್ದೀರಾ. ಈ ಸಿನಿಮಾದಲ್ಲಿ ನಾನು 100% ಅದನ್ನ ಉಳಿಸ್ಕೊಂಡಿದ್ದೀನಿ. ಯಾಕಂದ್ರೆ ಜನವರಿಗೆ ರಿಲೀಸ್ ಪ್ಲಾನ್ ಮಾಡ್ತಾ ಇದೀವಿ. ಟ್ರೈಲರ್ ಯಾಕಂದ್ರೆ ಈಗ ನಾನು ಮಾತಾಡೋದಕ್ಕೆ ತುಂಬಾ ಇಲ್ಲೇನು ಪ್ಲೇ ಮಾಡಿಲ್ಲ, ಒಂದು ಸಾಂಗ್ ಪ್ಲೇ ಆಗಿದೆ. ಇಲ್ಲ ಡೈರೆಕ್ಟರ್ ಕೈ ಚಾಲಕ ಅಂತ ಏನು ಇದರಲ್ಲಿ ಏನು ನಾನು ತೋರ್ಸೋದಕ್ಕಾಗಲ್ಲ. ಒಂದು ಟ್ರೈಲರ್ ಬರುತ್ತೆ ಸರ್, ಅದನ್ನ ತುಂಬಾ 3 ವರ್ಷದಿಂದ ಕಷ್ಟಪಟ್ಟು ನಾನು ವಾಪಸ್ ಕಮ್ ಬ್ಯಾಕ್ ಬರ್ಬೇಕಂತ ಒಂದು ತುಂಬಾ ಅದ್ಭುತವಾದ ಒಂದು ಟ್ರೈಲರ್ ನ ರೆಡಿ ಮಾಡಿದೀವಿ. ಜನವರಿ ಮೇ ಬಿ 2nd week ರಿಲೀಸ್ ಮಾಡುತ್ತಾ ಪ್ಲಾನ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಇನ್ನು ಬ್ಯಾಲೆನ್ಸ್ ಆಡಿಯೋ ಆ ಟ್ರೈಲರ್ ನ ನಾನು ಪ್ಲಾನ್ ಮಾಡ್ತಾ ಇದೀವಿ. ಇದು ಮತ್ತೆ ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಮ್ಮ ಅವಿನಾಶ್ ಸರ್ ಮಾಡಿದ್ದಾರೆ. ಇವ್ರ ಕ್ಯಾರೆಕ್ಟರ್ ಏನಂದ್ರೆ ಇವ್ರನ್ನೆಲ್ಲೂ ಪ್ಲೇ ಮಾಡಿಲ್ಲ ಜಾಸ್ತಿ ನಾವು. ಇವ್ರು ಮಜಾಬರದಲ್ಲಿ ಮಾಡ್ತಾ ಇದ್ರು. ದರ್ಶನ್ ಸರ್ ಇದು ನಮ್ ಧರ್ಮ ಸರ್ ಡೇಟ್ ತಂದ್ಬಿಟ್ವಿ. ಇವ್ರ ನಂಬರ್ ಕೂಡ ಸಿಗ್ಲಿಲ್ಲ. ಚಾನಲ್ ಹತ್ರ ಹೋಗಿ ಏನೋ ಕಷ್ಟಪಟ್ಟು ಇವ್ರನ್ನ ಕರ್ಕೊಂಡ್ಬಂದು ಆಕ್ಟ್ ಮಾಡಿಸಿದ್ವಿ. ಫಸ್ಟ್ ಸಿನಿಮಾ ನಮ್ಮ ಅವಿನಾಶ್ ಸರ್. ಇವ್ರದ್ದೊಂದು ರೋಲ್ ತುಂಬಾ ಚೆನ್ನಾಗಿದೆ. ನಂಗೆ ಈ ಸಿನಿಮಾದಲ್ಲಿ ಮೇಜರ್ ಆಗಿ ಟ್ವಿಸ್ಟ್ಗಳಾಗ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಅವಿ ಸರ್ ಮಾಡಿದ್ದಾರೆ. ಇವ್ರಿಗೆ 100% ಈ ಸಿನಿಮಾಯಿಂದ ಒಂದು ತಿರುವು ಸಿಗುತ್ತೆ. ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಅವಿ ಸರ್. ನನ್ನ ಸಾಂಗ್ಗಳ ಬಗ್ಗೆ ಹೇಳಿದೆ, ಕರೆಕ್ಟ್ ಹೀರೋಯಿನ್ ಬಗ್ಗೆ ಹೇಳಿದೆ. ನಮ್ಮ ಟೇಬಲ್ ಪೂರಾ ಜೆಂಟ್ಸೇ ತುಂಬಿದ್ದಾರೆ. ಇಲ್ಲ ಆಕ್ಚುಲಿ ಇದರಲ್ಲಿ ಹೀರೋಯಿನ್ ಅದಿತಿ ಅಂತ ಮಾಡಿದ್ದಾರೆ. ಅವ್ರದ್ದು 2 ಶೇಡ್ ಬರುತ್ತೆ. ಸೊ ಅವರು ಒಂದು ಸೆಕೆಂಡ್ ಲೀಡ್ ಅಲ್ಲಿ ಸೆಕೆಂಡ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅದೊಂದು ಬ್ರೈನ್ ಕ್ಯಾರೆಕ್ಟರ್ ಕೂಡ ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಬ್ರೈನ್ ಕ್ಯಾರೆಕ್ಟರ್ ಅಂದ್ರೆ ಕತೆಗೆ ತುಂಬಾ ರೌಡಿಸಮ್ ಕತೆ ನಡೀತಕ್ಕಂಥ ಒಂದು ತುಂಬಾ ಎಲಿಮೆಂಟ್ ಇರ್ತಕ್ಕಂಥ ಒಂದು ಇನ್ಸಿಡೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಾರಣಾಂತರದಿಂದ ಅದಿತಿ ಮೇಡಮ್ ಬರಕ್ಕಾಗಿಲ್ಲ. ಸಡನ್ಲಿ ನಾವು ಪ್ಲಾನ್ ಮಾಡಿದ್ರಿಂದ ಆಗಿಲ್ಲ. ನೆಕ್ಸ್ಟ್ ವೀಕ್ ಅಲ್ಲಿ ಪ್ಲಾನ್ ಮಾಡ್ತೀವಿ. ಅವತ್ತು 100% ಹೀರೋಯಿನ್ ಕರ್ಕೊಂಡ್ಬರ್ತೀವಿ. ಈ ಬೆಂಚ್ ಚೇಂಜ್ ಮಾಡಿ ಲೇಡೀಸ್ ಹೀರೋಯಿನ್ ಎಲ್ಲ ಕೂರಿಸ್ತೀವಿ. ನಾವೆಲ್ಲ ಜೆಂಟ್ಸೇ ಕೂತಿದೀವಿ ಸರ್. ಆಮೇಲೆ ಇನ್ನೊಂದು ಲಾಸ್ಟ್ ನಾನು ಧರ್ಮ ಸರ್ಗೆ ಲಾಂಗ್ ಕೊಟ್ಟು ಸುಮಾರು 3 ವರ್ಷ ಕೊಟ್ಟು ಆಗಿದೆ. ಪಾಪ ಲಾಂಗ್ ಹಿಡಿದು ನಿಂತು ಸುಸ್ತಾಗೋಗಿದ್ದಾರೆ. ಜನವರಿ ತಿಂಗಳು ಲಾಸ್ಟ್ ಅಲ್ಲಿ ಸಿನಿಮಾ ರಿಲೀಸ್ ಮಾಡೋ ಪ್ಲಾನ್ ಮಾಡ್ತಾ ಇದೀವಿ. ಥ್ಯಾಂಕ್ಸ್ ಸರ್. ಅಷ್ಟೇ, ಇನ್ನೇನಿದ್ರೆ ಕೇಳ್ಬೋದು. ಒಂದು ಔಟ್ ಅಂಡ್ ಔಟ್ ಆಕ್ಷನ್ ಪ್ಲಸ್ ಒಂದು ತಾಯಿ ಸೆಂಟಿಮೆಂಟ್ ಇರುವಂತ ಒಂದು ಸಿನಿಮಾ. ಇದರಲ್ಲಿ ಒಂದು ನನಗೆ ಏನು ಇಷ್ಟ ಆಗಿದೆ ಅಂದ್ರೆ ಲೈಕ್ ಮುಳ್ಳಿಯವರು ಪರ್ಟಿಕ್ಯುಲರ್ ಆಗಿ ಡೈರೆಕ್ಟ್ರು ನನ್ನ ಗೆಟಪ್ ನ ಚೇಂಜ್ ಮಾಡಬೇಕು. ಸೊ ಪ್ರತಿ ಸಿನಿಮಾಲು ಅದೇ ಲವರ್ ಬಾಯ್ ಕ್ಯಾರೆಕ್ಟರ್ ತರ ಇರುತ್ತೆ, ಬೇಡ. ಸೊ ಇದರಲ್ಲಿ ಒಂದು ಚೇಂಜ್ ಓವರ್ ಮಾಡೋಣ. ಸೊ ಗಡ್ಡ ಆಗಿರ್ಬೋದು, ಆಮೇಲೆ ನನ್ನ ಮೀಸೆ ಆಗಿರ್ಬೋದು, ಕೂದಲು ಆಗಿರ್ಬೋದು. ಸೊ ಪ್ರತಿಯೊಂದನ್ನು ತುಂಬಾ ಸೂಕ್ಷ್ಮವಾಗಿ ಡಿಸೈಡ್ ಮಾಡಿ ಅವರು ಮತ್ತೆ ಸುರೇಶ್ ಬೇಸಂದ್ರ ಸರ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಒಂದು ಖುಷಿ. ಏನಕ್ಕಂದ್ರೆ ಒಂದು ಸೀನಿಯರು. ಸೊ ಧರ್ಮನ ಒಂದು ಚೆನ್ನಾಗಿ ತೋರಿಸ್ಬೇಕು, ಒಂದು ಒಳ್ಳೆ ಪಾತ್ರ, ಒಂದು ಒಳ್ಳೆ ಇದರಲ್ಲಿ ಒಂದು ಆಕ್ಷನ್ ಹೀರೋ ತೋರಿಸ್ಬೇಕಂತ ಅವರು ಬಹಳ ತುಂಬಾ ಒಂದು ಎಫರ್ಟ್ ಹಾಕಿದ್ರು ಸುರೇಶ್ ಬೇಸಂದ್ರ ಸರ್. ಅಂಡ್ ಈ ಸಿನಿಮಾ ಬಗ್ಗೆ ನನಗೆ ಒಂದು ಸ್ಪೆಷಲ್ ಸಿನಿಮಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಮುಹೂರ್ತ ಆಗಿದ್ದು ದರ್ಶನ್ ಸರ್ ಬಂದು ಕ್ಲಾಪ್ ಮಾಡಿದ್ದು. ಸೊ ಅಲ್ಲಿಂದ ನಮಗೆ ಶುರು ಆಗಂತ ಒಂದೊಂದು ಜರ್ನಿ. ಅವರೇ ಅವತ್ತು ಬಂದು ಹೇಳಿದ್ರು ನನ್ನ ಗೆಟಪ್ ಎಲ್ಲ ನೋಡಿದಾಗ, ಹೀರೋ ಗುಡ್ ಕ್ಯಾಡ್ಬರೀಸ್ ನವಗ್ರ ಆದ್ಮೇಲೆ ಈ ತರ ಗೆಟಪ್ ಅಲ್ಲಿ ಕಾಣಿಸ್ಕೊತಾರೆ, ಬಹಳ ಖುಷಿ ಆಗ್ತಾ ಇದೆ ಅಂತ. ಸೊ ಅವ್ರ ಬ್ಲೆಸ್ಸಿಂಗ್ಸ್ ಇಂದ ಅವತ್ತೊಂದು ಸಿನಿಮಾ ಶುರು ಆಗಿದ್ದು. ಆಮೇಲೆ ಕಾರಣಾಂತರದಿಂದ ಕೋವಿಡ್ ಎಲ್ಲ ಬಂದಿದ್ಕೆ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆಯ್ತು ಸಿನಿಮಾ ಮುಗ್ಸಕ್ಕೆ. ಒಂದು ಪಶ್ಚಾತ್ತಾಪ ಅನ್ನೋದು ಒಂದು ಲೈಫಲ್ಲಿ ಹೆಂಗೆ ಏನಾಗ್ಬೋದು, ಲೈಫಲ್ಲಿ ಒಂದು ಏನಾದ್ರೂ ಒಂದು ಇನ್ಸಿಡೆಂಟ್ ಆದಾಗ ಏನ್ ಪಶ್ಚಾತ್ತಾಪ ಪಡ್ತೀವೋ ಅನ್ನೋದಕ್ಕೆ ಐ ಥಿಂಕ್ ತಲ್ವಾರ್ ಸಿನಿಮಾನಲ್ಲಿ ನನ್ನ ಕ್ಯಾರೆಕ್ಟರ್ ಆ ತರ ಒಂದು ಕ್ಯಾರೆಕ್ಟರೈಸೇಷನ್ ಇದೆ. ಅಂಡ್ ಮ್ಯೂಸಿಕ್ ಬಂದು ಪ್ರವೀಣ್ ಅವರು ಅಂಡ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು. ಮುಮ್ತಾಜ್ ಆದ್ಮೇಲೆ ಮತ್ತೆ ಒಂದು ಕಾಂಬಿನೇಷನ್. ಸೊ ನನಗೆ ತುಂಬಾ ಇಷ್ಟ ಆಗಿದೆ ಒಂದು ಸಾಂಗು, ಪಲ್ ಸಾಂಗು ಇವಾಗ ಪ್ಲೇ ಮಾಡಿರೋದು.
ಅಂಡ್ ಅವಿನಾಶ್ ಅವರು, ಐ ಥಿಂಕ್ ಅವ್ರಿಗೆ ಈ ಸಿನಿಮಾ ಒಂದು ಒಳ್ಳೆ ಬ್ರೇಕ್ ಕೊಡುತ್ತೆ. ಯಾಕಂದ್ರೆ ಬರೀ ಒಂದು ರೋಲ್ ಅಂತ ಅಲ್ಲ, ಥ್ರೂ ಔಟ್ ದ ಸಿನಿಮಾ ಇದ್ದಾರೆ ಅಂಡ್ ಒಂದು ಒಳ್ಳೆ ವೇಟೇಜ್ ಇದೆ ಸಿನಿಮಾಲಿ. ಅವ್ರ ಜೊತೆ ಕೆಲಸ ಮಾಡೋದು ಬಹಳ ಖುಷಿ ಆಯ್ತು. ಅಂಡ್ ಆದಿತ್ಯ ಅವ್ರಿಗೂ ಅಷ್ಟೇ, ಐ ಥಿಂಕ್ ಒಂದು ಕಾಂಬಿನೇಷನ್ ಆಫ್ ಒಂದು ಲವ್ ಪ್ಯಾಟರ್ನ್ ಇರ್ಬೋದು, ಆಮೇಲೆ ಕಾರಣಾಂತರದಿಂದ ಅವ್ರು ನನ್ನ ಬಿಟ್ಟು ಹೋಗೋದು, ಏನಕ್ಕೆ ಅದೆಲ್ಲ ಆಗುತ್ತೆ ಅಂಡ್ ಅವ್ರು ಕಣ್ಣು ಕಳ್ಕೊಂತಾರೆ, ಸೊ ಇದೆಲ್ಲ ಏನಕ್ಕೆ ಆಗುತ್ತೆ ಅನ್ನೋದು ಸಿನಿಮಾದ ಒಂದು ಥ್ರೆಡ್ ಹೋಗ್ತಾ ಇರುತ್ತೆ. ಅಂಡ್ ನೆಕ್ಸ್ಟ್ ಐ ಥಿಂಕ್ ನನಗೆ ಫೈಟ್ಸ್ ಅಲ್ಲಿ ಒಂದು ವಿಭಿನ್ನವಾಗಿ ತೋರಿಸಿರೋದು ಡ್ಯಾನಿ ಮಾಸ್ಟ್ರು ಅಂಡ್ ವಿನೋದ್ ಮಾಸ್ಟ್ರು, ಕುಂಫು ಚಂದ್ರ ಮಾಸ್ಟ್ರು, 3 ಜನ ತುಂಬಾ ಲೈಕ್ ಅವ್ರ ಟೈಟಲ್ ಕೇಳಾದ್ಮೇಲೆ, ತಲ್ವಾರ್ ಅಂತ ಕೇಳಾದ್ಮೇಲೆ, ಕಾನ್ಸೆಪ್ಟ್ ಕೇಳಾದ್ಮೇಲೆ ಬೇಡ ಧರ್ಮನ ಬೇರೆ ತರನೇ ಒಂದು ಶೇಡಲ್ಲಿ ತೋರ್ಸೋಣ ಅಂತ ತುಂಬಾ ಅವರು ಒಂದು ಎಫರ್ಟ್ ಹಾಕಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮುರಳಿ ಸರ್ಗೆ ಥ್ಯಾಂಕ್ ಯು ಒನ್ಸ್ ಅಗೇನ್. ಯಾಕಂದ್ರೆ ನಾಟ್ ಈಸಿ, ಯಾಕಂದ್ರೆ ನೀವು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲ ಒಂದು ರಾ ಸಬ್ಜೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವೊಂದು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಒಂದು ಸಿನಿಮಾ ಕೊಟ್ಟಿರ. ಸೊ ಅದಕ್ಕೆ ನಾನು ಯಾವತ್ತೂ ಐಲ್ ಬಿ ವೆರಿ ಗ್ರೇಟ್ಫುಲ್ ಟು ಯು. ಅಂಡ್ ಸುರೇಶ್ ಸರ್ಗೂ ಅಷ್ಟೇ ಥ್ಯಾಂಕ್ ಯು ಸರ್, ಒಂದು ಸಿನಿಮಾ ನಿರ್ಮಾಣ ಮಾಡಿದಿರ. ಯಾಕಂದ್ರೆ ಕೆಲವೊಂದ್ಸರಿ ಏನಾಗಿತ್ತು, ಆ ಟೈಮಲ್ಲಿ ನನಗೆ ಸ್ವಲ್ಪ ಸಿನಿಮಾಗಳು ಯಾವ್ದು ಕೈ ಹಿಡಿಲಿಲ್ಲ. ಸೊ ಆ ಟೈಮಲ್ಲಿ ಸುರೇಶ್ ಸರ್ ಬಂದು ಇಲ್ಲ ನೀವೇನು ಕುಗ್ಬೇಡಿ, ಮಾಡೋಣ, ಒಂದೊಳ್ಳೆ ಸಿನಿಮಾನೇ ಮಾಡೋಣ, ಒಂದು ಫ್ಯಾಮಿಲಿ ತರ ಎಲ್ಲ ಸೇರ್ಕೊಂಡು ಒಳ್ಳೆ ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಸಕ್ಸಸ್ ಬಂದ್ಮೇಲೆ ಜೊತೆಗಿರೋದು ಅದು ಬೇರೆ, ಬಟ್ ಯಾವಾಗ ಸಕ್ಸಸ್ ಇರ್ಲಿಲ್ಲ, ನಾನು ಯಾವಾಗ ಆ ಟೈಮಲ್ಲಿ ಏನೋ ಒಂದು ಕಷ್ಟ, ಆಮೇಲೆ ಏನ್ ಮಾಡೋದು ನೆಕ್ಸ್ಟ್ ಅಂತ ಅಂದಾಗ ಆ ಟೈಮಲ್ಲಿ ಬಂದು ನನಗೆ ಈ ಸಿನಿಮಾ ಕೊಟ್ಟಿದ್ದು. ಸೊ ಅದಕ್ಕೆ ನಾನು ಹೇಳಿದ ಈ ಸಿನಿಮಾ ನನಗೆ ತುಂಬಾ ಸ್ಪೆಷಲ್. ಒಂದು ಕ್ಯಾರೆಕ್ಟರೈಸೇಷನ್ ಆಗಿರ್ಬೋದು, ಆಮೇಲೆ ಕಷ್ಟದ ಟೈಮಲ್ಲಿ ನಾನು ಬಂದು ಕೈ ಹಿಡಿದ್ರು. ಸೊ ಎಲ್ಲ ಒಳ್ಳೇದಾಗಲಿ ಅವ್ರಿಗೂ. ಸುರೇಶ್ ಸರ್ಗೆ ಖಂಡಿತ ನೆಕ್ಸ್ಟ್ ಒಂದು ಕಾಂಬಿನೇಷನ್ ಮತ್ತೆ ಮಾಡೋಣ ಅಂತ ಇದ್ದಾರೆ. ಇದನ್ನ ಕಲೆಕ್ಷನ್ ನೋಡ್ಕೊಂಡು ಆಮೇಲೆ ಖಂಡಿತ ಪ್ಲಾನ್ ಮಾಡೋಣ ಅಂತ. ಸೊ ಥ್ಯಾಂಕ್ ಯು ಸರ್. ಆಮೇಲೆ ಎಲ್ಲ ಗಣ್ಯರು ವೇದಿಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಉಮೇಶ್ ಬಣ್ಕರ್ ಸರ್, ಐ ಥಿಂಕ್ ನನ್ ಯಾವುದೇ ಒಂದು ಫಂಕ್ಷನ್ ಐ ಥಿಂಕ್ ಒಂದು ಇನ್ವೈಟ್ ಮಾಡಿದ ತಕ್ಷಣ ಧರ್ಮಂದ ಅಂತ ಹೇಳ್ಬಿಟ್ಟು ತುಂಬಾ ಪ್ರೀತಿಯಿಂದ ಬಂದು ಸಪೋರ್ಟ್ ಮಾಡ್ತಾರೆ. ಸುಮಾರು ನನ್ನ ಆಡಿಯೋ ಲಾಂಚ್ ಆಗಿರ್ಬೋದು, ಇಲ್ಲ ಪ್ರೆಸ್ ರಿಲೀಸ್ ಆಗಿರ್ಬೋದು ಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಇನ್ನೇನಿದೆ ಅಷ್ಟೇನಾ? ಕ್ಯಾರೆಕ್ಟರ್ ಬಂದು ದುಡ್ಡುಗೋಸ್ಕರ ಒಂದು ಹುಡುಗ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ಒಂದು ಇಲ್ಲ ಶುರು ಆಗುತ್ತೆ. ಯಾಕಂದ್ರೆ ಲೈಫಲ್ಲಿ ತುಂಬಾ ಕಷ್ಟಗಳು ನೋಡಿರ್ತಾನೆ. ಸೊ ಎಲ್ಲೋ ಒಂದ್ ಕಡೆ ದುಡ್ಡು ಅನ್ನೋದು ಒಂದು ಅದು ಬಂದಾಗ ಇಲ್ಲ ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ, ನನಗೆ ದುಡ್ಡು ಕೊಟ್ಬಿಡಪ್ಪ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋದು ಒಂದು ಕ್ಯಾರೆಕ್ಟರ್. ಸೊ ಅದಕ್ಕೆ ನನಗೆ ಅದು ಸ್ಪೆಷಲ್ ಏನಕ್ಕೆ ಅಂದ್ರೆ ಒಂದು ತುಂಬಾ ಸಾಫ್ಟ್ ಆಗಿರೋ ಹುಡುಗನ ಕರ್ಕೊಂಡು ಈ ತರ ಒಂದು ಕ್ಯಾರೆಕ್ಟರ್ ಮಾಡಿದಾರೆ. ಸೊ ನನಗೆ ಅದು ತುಂಬಾ ಸ್ಪೆಷಲ್. ಸೊ ಈ ತರ ಹೋಗ್ತಾ ಇರೋದು ಒಂದು ಕ್ಯಾರೆಕ್ಟರ್. ಆಮೇಲೆ ಪಶ್ಚಾತ್ತಾಪ ಅನ್ನೋದು ಒಂದು ಮನುಷ್ಯನಿಗೆ ಆದಾಗ ಹೆಂಗ್ ಆಗ್ತಾನೆ, ಯಾವ ತರ ಏನೇನ್ ಆಗ್ತಾನೆ ಅವನಿಗೆ ಅನ್ನೋದೇ ಒಂದು ಕ್ಯಾರೆಕ್ಟರೈಸೇಷನ್ ಈ ಸಿನಿಮಾಲಿ. ಥ್ಯಾಂಕ್ ಯು. ಹಾಗೆ ಎಲ್ಲ ಜನತೆ ನೋಡ್ತಾ ಇರೋರಿಗೂ ಫಸ್ಟ್ ನಾನು ಎಲ್ಲೋ ಆಟ ಓಡಿಸ್ಕೊಂಡು ಎಲ್ಲೋ ಇದ್ದೆ, ಅದಾದ್ಮೇಲೆ ಮಜಾ ಬರೋದಕ್ಕೆ ಬಂದೆ. ಒಂದಷ್ಟು ಪ್ರೀತಿ ಸಿಕ್ತು ಅಂದ್ರೆ ಇವತ್ತಿಗೂ ಇದೆ. ನಾನು ಒಂದಷ್ಟು ದಿನ ಕಾಣಿಸ್ಲಿಲ್ಲ, ರಿಯಾಲಿಟಿ ಶೋ ಮಾಡ್ಲಿಲ್ಲ ಅಂದ್ರೆ ಒಂದು ಮೇಜರ್ ಕಾರಣ ನನಗೆ ಈ ಸಿನಿಮಾ. ಅಲ್ಲಿ 15-16 ಕ್ಯಾಮ್ರಾ ಈ ತರ ಸ್ಟೇಜ್ ಮೇಲೆ ಇರುತ್ತೆ, ಹಿಂಗ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದಿತ್ತು. ಫಸ್ಟ್ ಸಣ್ಣ ಎಂಟ್ರಿ ಕರಿತಾ ಇದ್ರು, ಭಯ ಪಡ್ತಾ ಇದ್ದೆ, ನರ್ವಸ್ ಆಗ್ತಾ ಇದ್ದೆ. ಇವತ್ತಿಷ್ಟು ಮಾತಾಡ್ತಾ ಇದ್ದೀನಿ ಮೈಕ್ ಮುಂದೆ ಕುತ್ಕೊಂಡು, ಅಂದ್ರೆ ಮೈಕ್ ಇಟ್ಕೊಂಡು ಈ ತರ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ ಅಷ್ಟು ಆಗ್ತಿರ್ಲಿಲ್ಲ. ಅಂದ್ರೆ ಏನು ಗೊತ್ತಿಲ್ಲ, ಏನು ಮಾಡಿರ್ಲಿಲ್ಲ. ನಾಟಕ, ನೀಲ ಸಮೋಸ ಅದು ಇದು ತುಂಬಾ ಕಲ್ತು ಎಲ್ಲ ಮಾಡಿದ್ದಾರೆ. ಅವ್ರ ಮುಂದೆ ನಾನು ನಿಂತ್ಕೊಂಡು ಮಾಡೋದು ತುಂಬಾ ಭಯ ಪಡ್ತಾ ಇದ್ದೆ. ಬಟ್ ಮಜಾ ಭಾರತದಲ್ಲಿ ನನಗೆ ಒಂದು ಎಲ್ಲ ನಿಂತ್ಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಲ್ಲಿ ಕರ್ಸಿರೋರು ಆಗಿರ್ಬೋದು, ಎಲ್ಲೋ ನಾನು ಆಟ ಓಡಿಸ್ಕೊಂಡಿದ್ದು ಅನ್ನೋ ಫಸ್ಟ್ ಬಾ ಅಂತ ಒಬ್ರು ಸಲಾಂ ಸರ್ ಕರೆದಿದ್ದು, ಆಮೇಲೆ ಉತ್ತಮ್ ಸರ್ ಅಂತ ಇದ್ರು ಅವ್ರು ಕರೆದು ಅಷ್ಟೆಲ್ಲ ಹೇಳ್ಕೊಟ್ಟು ಡೈರೆಕ್ಟ್ ಒಂದೊಂದು ವರ್ಷ ಒಂದಷ್ಟು ಕಲಿತೆ. ಆ ಗ್ಯಾಪಲ್ಲಿ ನಮ್ಮ ಮುರಳಿ ಸರ್, ಸುರೇಶ್ ಸರ್ ಬಂದು ನಮ್ಮ ಶಿವ ಸರ್ ಅಂತ ಇದ್ದಾರೆ, ಶಿವದೋಷ್ ಶೆಟ್ಟಿ ಸರ್ ಅಂತ ಪ್ರೊಡ್ಯೂಸರು, ಅವ್ರ ಹತ್ರ ಬಂದು ಇಲ್ಲ ನನಗೆ ಈ ತರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಬೇಕು ಈ ಹುಡುಗ ಅಂತ ಅಂದ್ರು. ಆಯ್ತು, ಅವರೆಲ್ಲ ಹೇಳಿದ್ರು, ಆಫೀಸ್ಗೆಲ್ಲ ಜನರು ಆಯ್ತು ಇದೆಲ್ಲ ಮಾತಾಡಿದ್ರು, ಆಯ್ತು ಸರಿ ಅಂತ ಅಂದ್ರು. ಫಸ್ಟ್ ಟೈಮ್ ಅಂದ್ರೆ ಸಿನಿಮಾ ಕ್ಯಾಮ್ರಾ ಫಸ್ಟ್ ಫೇಸ್ ಮಾಡ್ತಾ ಇದ್ದಿದ್ದು ಅದೇ ಫಸ್ಟ್ ಟೈಮ್. ನಾನು ಅಲ್ಲಿ ಹೆಂಗೋ 16 ಕ್ಯಾಮ್ರಾ ರಿಹರ್ಸಲ್ ನಿಮ್ಗೂ ಗೊತ್ತಿರುತ್ತೆ, ಏನೋ ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ನರ್ವಸ್, ನನಗೆ ಏನ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅಷ್ಟು ಅಂದ್ರೆ ಒಂದು ಕ್ಯಾಮ್ರಾದಲ್ಲಿ ಮಾಡ್ಬೇಕು ಅಂದ್ರೆ ಇಷ್ಟು ಕ್ಯಾಮ್ರಾದಲ್ಲಿ ಹೆಂಗ್ ಬೇಕಾದ್ರೆ ಇದು ಮಾಡ್ಕೊಂಡು ಹೋಗ್ಬೋದು. ಒಂದು ಕ್ಯಾಮ್ರಾ ಇಟ್ಬಿಟ್ಟು ಒಂದು ಕ್ಲೋಸ್ ಅಪ್ ಅಲ್ಲಿ ಒಂದು ಹೈಬಾಲ್ ಬಿಡು ಅಂದಾಗ ಒಂದು ರಿಯಾಕ್ಷನ್ಸ್ ಅದೆಲ್ಲ ತುಂಬಾ ಭಯ ಪಡ್ತಾ ಇದ್ದೆ. ಅದಕ್ಕೆ ನೀಟಾಗಿ ಹೇಳ್ಕೊಟ್ಟು ಕಲ್ಸಿ ಈ ಸಿನಿಮಾದಲ್ಲಿ ನಾನು ಏನೇ ಮಾಡಿದ್ರು ನನಗೆ ಅಷ್ಟು ಕ್ರೆಡಿಟ್ ಏನ್ ಸಿಗ್ಬೇಕೋ ಅದು ಫಸ್ಟ್
ಡೈರೆಕ್ಟರ್ ಸರ್ಗೆ, ನಮ್ಮ ಮುರಳಿ ಸರ್ಗೆ, ಅವರು ಸರ್ ಅನ್ನೋಕ್ಕಿಂತ ನನಗೆ ಒಂದು ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ಕೊಟ್ಟು ಮಾಡ್ಕೊಟ್ಟಿದ್ದಾರೆ. ಹಾಗೆ ಸುರೇಶ್ ಅವರು ಅಷ್ಟೇ, ಕ್ಯಾಮ್ರಾ ಲೈಟಿಂಗ್ಸ್ ಹೇಗೆ ತಗೋಬೇಕು, ಹೇಗೆ ಮಾಡಬೇಕು, ಹಿಂಗಿರು ಅಂತ ಹೇಳ್ಕೊಟ್ರು. ಆಮೇಲೆ ಧರ್ಮ ಸರ್ ಅಷ್ಟೇ ಜೊತೆಲಿ, ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ನೋಡ್ಕೊಂಡು ಹಿಂಗಿತ್ತು ನವಗ್ರಹ ಸಿನಿಮಾದಲ್ಲಿ ಸಕ್ಕದ ಮಾಡಿದ್ದಾರೆ, ಹಿಂಗಿದ್ದಾರೆ ಅಂದಾಗ ಅವ್ರು ನೋಡಕ್ಕೆ ಖುಷಿ. ಅವ್ರು ಸೆಟ್ ಅಲ್ಲಿ ಬರ್ತಾ ಇದಾರೆ ಅಂದಾಗ ನಾನು ಮುರಳಿ ಸರ್ ಕೇಳ್ತಾ ಇದ್ದೆ, ಸರ್ ಎಲ್ಲಿ ಸರ್ ಧರ್ಮ ಸರ್ ನೋಡ್ಬೇಕು ಮಾತಾಡ್ಸ್ಬೇಕು ಅಂತ. ಅಂದ್ರೆ ಜಾಸ್ತಿ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಧರ್ಮ ಸರ್ ಜೊತೆ ಪ್ಲೇ ಆಗೋದು ತುಂಬಾ, ಅಂದ್ರೆ ಒಂದಷ್ಟು ಬರುತ್ತೆ. ಅಂದ್ರೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸುರೇಶ್ ಸರ್ಗೆ, ಮುರಳಿ ಸರ್ಗೆ. ಅದು ನಾನು ಸಾಯೋವರೆಗೂ ಋಣಿಯಾಗಿರ್ತೀನಿ. ಎಷ್ಟೇ ಸಿನಿಮಾ ಮಾಡಿರ್ಬೋದು, ಈ ಸಿನಿಮಾ ನನಗೆ ಕೊಡುವಂತ ಒಳ್ಳೆ, ಅದು ನಾನು ಅನ್ಕೊಂಡಿದ್ದೀನಿ. ಅದು ಜನ ಹೇಗೆ ಇದು ಮಾಡ್ತಾರೋ ಗೊತ್ತಿಲ್ಲ, ಅದು ತುಂಬಾ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಕೋಬಹುದು. ಅದಕ್ಕಿಂತ ಜಾಸ್ತಿ ಇದೆ. ಅಂದ್ರೆ ಶೋ ಮಾಡಾಯ್ತು, 1 ವರ್ಷ ಆಯ್ತು, 1.5 ವರ್ಷ ಮಜಾ ಬರ್ತಾ ಸೀಸನ್ 3 ಮಾಡಿದೆ, ಸೀಸನ್ 4 ಮಾಡಿದೆ. ಆಮೇಲೆ ಕೆಲವೊಂದು ಗೆಸ್ಟ್ ಅಪಿಯರೆನ್ಸ್ ಅಂದ್ರೆ ಕೊರೋನಾ ಲಾಕ್ಡೌನ್ ಆಯ್ತು, ಅಲ್ಲಿ ಇಲ್ಲಿ ಹೋಗ್ತಾ ಇದೆ, ಅಂದ್ರೆ ಗೆಸ್ಟ್ ರೋಲ್ ಅದು ಇದು ಮಾಡ್ತಾ ಇದ್ದೆ. ಸೀರಿಯಲ್ ತುಂಬಾ ಬಂತು ನನಗೆ, ಸೀರಿಯಲ್ ನೀವು ಮಾಡಿ ಅಂತ. ನನಗೊಂದೇ ಇದ್ದಿದ್ದು, ಇಲ್ಲಪ್ಪ ನಾನು ಸೀರಿಯಲ್ ಮಾಡ್ಬಿಟ್ಟು ಸಿನಿಮಾ ಮಾಡೋ, ಅಂದ್ರೆ ರಿಯಾಲಿಟಿ ಶೋ ಒಂದು ಅಷ್ಟು ಸಿಕ್ಕಿದೆ, ನನ್ಗೆ ಮಾಡಿದ್ರೆ ನಾನು ಸಿನಿಮಾದಲ್ಲಿ ಮಾಡ್ಬಿಟ್ಟಿದ್ದೀನಿ. ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನನ್ನ ಲೈಫಲ್ಲಿ ಇದಕ್ಕಿಂತ ಒಳ್ಳೆ ಕ್ಯಾರೆಕ್ಟರ್ ಸಿಗಲ್ಲ. ಮತ್ತೆ ಎಲ್ಲೋ ಸೀರಿಯಲ್ ಅಲ್ಲಿ ಬಂದ್ಬಿಟ್ಟು ಡ್ಯಾಮೇಜ್ ಆಗಿ ಮತ್ತೆ ಅಲ್ಲಿ ಹೋಗೋದಕ್ಕಿಂತ ಬೇಡ. ನನ್ನ ಲೈಫಲ್ಲಿ ಎಷ್ಟೇ ಕಷ್ಟ ಇಷ್ಟ ಒಂದು 5-6 ವರ್ಷ ಅನುಭವಿಸ್ಬಿಟ್ಟಿದ್ದೀನಿ, ಏರು ಬೇರು ಎಲ್ಲ ಮಾಡ್ಬಿಟ್ಟಿದ್ದೀನಿ. ಅಂದ್ರೆ A to Z, ಅಂದ್ರೆ ಒಂದು ಐಪ್ ಸಿಕ್ಕಿ ಮತ್ತೆ ಕೆಳಗಿಳಿದು ಅದ್ ಜರ್ನಿ ಒಂಥರ ಎಲ್ಲ ನೋಡ್ಕೊಂಡ್ ಬಂದ್ಬಿಟ್ಟೆ. ಅದ್ರಲ್ಲಿ ಈ ಸಿನಿಮಾ ಇವಾಗ ಬರ್ತಾ ಇರೋದು ನಮ್ಮ ಸಿನಿಮಾ, ನೀವೆಲ್ಲರೂ ನೋಡ್ಬೇಕು. ಅಂದ್ರೆ ಇವತ್ತು ಧರ್ಮ ಸರ್ದು ಸಾಂಗ್ ತುಂಬಾ ಚೆನ್ನಾಗಿದೆ, ಪಲ್ಪಲ್. ನಾನು ಯಾವಾಗ್ಲೂ ಅದು ನೆನ್ಪು ಮಾಡ್ತಾ ಇರ್ತೀನಿ ಕೇಳಿಸ್ಕೊಂಡಾಗೆಲ್ಲ. ಸೆಟ್ ಹತ್ರ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ. ಧರ್ಮ ಸರ್ ಜೊತೆಗೆ ಮಾಡ್ತಾ ಇರೋದೇ ನನ್ ಪುಣ್ಯ. ಅಂದ್ರೆ ದರ್ಶನ್ ಸರ್ ಜೊತೆಲಿ ಧರ್ಮ ಸರ್ ಮಾಡಿದಾಗ ಇನ್ನು ಆ ಕ್ಯೂಟ್ ಆಗಿ ನೋಡೋಕೆ ಚಂದ ಇರುತ್ತೆ. ಅದರಲ್ಲಿ ಧರ್ಮ ಸರ್ ತುಂಬಾ ಹೇಳ್ಕೊಟ್ಟು ಕಲ್ಸಿ ಆಮೇಲೆ ಮುರಳಿ ಸರ್ ಅಷ್ಟೇ, ಹಿಂಗಲ್ಲ ಹಿಂಗ್ ಮಾಡು ಹಿಂಗೆ. ನನ್ಗೆ ಈ ಸಿನಿಮಾದಲ್ಲಿ ಹೇಳೋದಲ್ಲ, ನಿಮ್ಗೆ ಏನೇ ಕ್ರೆಡಿಟ್ ಸಿಗ್ಬೇಕಂದ್ರು ಸುರೇಶ್ ಸರ್ಗೆ, ಮುರಳಿ ಸರ್ಗೆ ಅದು ಯಾವಾಗ್ಲೂ ಆಭಾರಿಯಾಗಿರ್ತೀನಿ. ಹಾಗೆ ಧರ್ಮ ಸರ್, ನಾನು ಸ್ಟಾರ್ಟಿಂಗ್ ಸರ್ ಅಂತ ಇದ್ದೆ ಭಯ ಪಡ್ಕೊಂಡು, ಆಮೇಲೆ ನನಗೆ ಅಣ್ಣ ಅಂದ್ರೆ ಏನೇ ಒಂದಾದ್ರೂ ಹಿಂಗ್ ಮಾಡು ಚಿನ್ನ, ಹಿಂಗ್ ಮಾಡು ಒಂದು ಚೂರು ಭಯನೇ ಆಗ್ಲಿಲ್ಲ ನನಗೆ. ಅಷ್ಟು ಚೆನ್ನಾಗಿ ಸೆಟ್ ಅಲ್ಲಿ ಇದ್ಕೊಂಡು ಮಾಡ್ಕೊಂಡು ಎಲ್ಲ ಹೇಳ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಅದು ಇನ್ನೊಂದು ಖುಷಿ ಏನಂದ್ರೆ ದರ್ಶನ್ ಸರ್ ಇರೋದ್ರಿಂದ ಇಲ್ಲಿ ಹೊರಗೆ ಬಂದಿರೋದು ತುಂಬಾ ಖುಷಿ ಆಯ್ತು. ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ನಾನು, ಅದು ತುಂಬಾ ಖುಷಿ. ಮತ್ತೆ ನಮ್ಮ ಸಿನಿಮಾದಲ್ಲಿ ಕ್ಲಾಪ್ ಮಾಡಿರೋದು ದರ್ಶನ್ ಸರ್, ಅದು ನಾನು ಫಸ್ಟ್ ಸಿನಿಮಾ ಕೆಲಸ ಮಾಡ್ತಾ ಇರೋದು. ತುಂಬಾ ಖುಷಿ ಆಗ್ತಿದೆ. ಅವ್ರ ಆಶೀರ್ವಾದ ಯಾವಾಗ್ಲೂ ಅವತ್ತು ನನಗೆ ಹೇಳಿದ್ರು, ಚೆನ್ನಾಗಿ ಮಾಡ್ತಿದ್ಯಾ ಚಿನ್ನ, ಮಾಡು, ಬಾಡಿ ಗಿಡಿ ಮಾಡು ಅಂದ್ ಅಷ್ಟು ಸಪೋರ್ಟ್ ಮಾಡ್ತಾರೆ. ಮತ್ತೆ ನಾನು ಕಾರಲ್ಲಿ ಹೋಗ್ಬೇಕಾರೆ, ಮಾಸ್ಕ್ ಹಾಕೊಂಡು ಹೋಗ್ಬೇಕಾರೆ, ಆಟೋ ಓಡಿಸ್ಕೊಂಡು ಹೋಗ್ಬೇಕಾರೆ ನಿಲ್ಸಿ ಗ್ಲಾಸ್ ವಿಂಡೋ ಇಳಿಸ್ಬಿಟ್ಟು ಏನ್ ಮಾಡ್ತಿದ್ಯಾ ಚೆನ್ನಾಗಿದ್ಯಾ ಅಂದ್ರೆ ಒಂದು 2 ವರ್ಷ ಗ್ಯಾಪ್ ಆದ್ರೂ ಅವರು ಅಷ್ಟು ಪ್ರೀತಿ ಕೊಟ್ಟು ಮಾತಾಡ್ತಾರೆ. ಎಲ್ಲೋ ಹೋದ್ರು ಒಂದ್ ನೋಡಿ ಒಂದಷ್ಟು ಅವ್ರು ನಗು ಸಾಕು ನನ್ಗೆ. ಅಷ್ಟು ನಿಲ್ಸ್ಬಿಟ್ಟು ಮಾತಾಡ್ತಾರೆ ಅಂದ್ರೆ ನಾನು ಏನೂ ಅಲ್ಲ, ಅಂದ್ರೆ 2 ವರ್ಷ ಆದ್ರೂ ಅವ್ರು ನೆನ್ಪಿಟ್ಕೊಂಡು ಇದ್ ಮಾಡ್ತಾರೆ ಅಂದಾಗ ಅದು ನನಗೊಂದು ಬ್ಲೆಸ್ಸಿಂಗ್. ಅದು ಸಾಯೋವರೆಗೂ ಅದು ಹಿಂಗ್ ದೇವ್ರು ಕೊಟ್ಟರು, ಅದು ಯಾವ ವರನೋ, ನನ್ನ ತಾಯಿ ಇದ್ ಮಾಡಿರೋ ವರನೋ ಗೊತ್ತಿಲ್ಲ. ಅದು ಕೊನೆವರೆಗೂ ಆ ಉಸಿರಿರೋವರೆಗೂ ಅವ್ರಿಗೂ ನಾನು ಋಣಿಯಾಗಿರ್ತೀನಿ. ಆಮೇಲೆ ಇಲ್ಲಿ ಬಣ್ಕ ಸರ್ ಬಂದಿದ್ದಾರೆ. ಸರ್ ನಮಸ್ತೆ ಸರ್, ಥ್ಯಾಂಕ್ ಯು ಸರ್. ನಿಮ್ಗೂ ಅಷ್ಟೇ, ಇಲ್ಲಿರೋರು ಎಲ್ಲರಿಗೂ ಅಷ್ಟೇ. ಸುರೇಶ್ ಸರ್ಗೆ ಸರ್, ಜಯರಮಣ್ಣ ಸರ್ ಜೊತೆಲಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಅವ್ರು ಸ್ಟುಡಿಯೋದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಷ್ಟೇ, ಅಂದ್ರೆ ಒಂದು ಫನ್ನಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ಸುರೇಶ್ ಸರ್ ಫಸ್ಟ್ ಕ್ಯಾಮ್ರಾ ಅಂದ್ರೆ ಈ ತರ ಮಾಡ್ಬೇಕು ಈ ತರ ಅಂತ ಹೇಳ್ಕೊಡೋರು. ಶರಣ್ ಸರ್ಗೆ ಫಸ್ಟ್ ಕ್ಯಾಮ್ರಾ ಸುರೇಶ್ ಸರ್ ಅಂದ್ರೆ ಇದ್ ಮಾಡಿದ್ದು. ಅದರಲ್ಲಿ ನನಗೂ ಅವರು ಫಸ್ಟ್ ಇದ್ ಮಾಡಿರ್ತಾರೆ ಅಂದ್ರೆ ಕ್ಯಾಮ್ರಾ ಫೇಸ್ ಮಾಡಿದ್ದು. ತುಂಬಾ ಖುಷಿ ಆಯ್ತು. ಜಾಸ್ತಿ ಸರ್, ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಹಾಗೂ ಜಯರಾಮ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರತಿ ಹಂತದಲ್ಲೂ ಸುರೇಶ್ ಸರ್ ನಿಮ್ ಬಗ್ಗೆ ತುಂಬಾ ಹೇಳ್ತಿರ್ತಾರೆ. ಲೈಕ್ ಒಂದು ನಮ್ಮ ಸಿನಿಮಾಗೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತಿದ್ದೀರ ಅಂತ. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ, ತುಂಬಾ ಥ್ಯಾಂಕ್ಸ್. ವಿಜಯ್ ಅವರು ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಆಡಿದ್ರೆ. ಐ ಥಿಂಕ್ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಆಡಿದಿರ ಸಾಂಗ್. ಥ್ಯಾಂಕ್ಸ್ ಅ ಲಾಟ್. ನನ್ನ ಫೇವ್ರೆಟ್ ಸಾಂಗ್ ಆಗ್ಬಿಡೈತಿದೆ. ಥ್ಯಾಂಕ್ ಯು ಸೋ ಮಚ್. ಆನ್ ಮಾಡಿದಾಗ ಆಕ್ಟ್ ಮಾಡಿದ್ದು ಶರಣ್ ಅವರು, ಇದೇ ಸುರೇಶ್ ಬೇಸಂದ್ರ ಅವರು ಕ್ಯಾಮ್ರಾ ವರ್ಕ್ ಅಲ್ಲಿ. ಅವರು ಈ ಚಿತ್ರದ ಅನುಭವ ಬಗ್ಗೆ ಮತ್ತೆ ಈ ಚಿತ್ರದ ನಿರ್ಮಾಣದ ಬಗ್ಗೆ ಒಂದೆರಡು ಮಾತಾಡ್ಬೇಕು ಸರ್. ಎಲ್ರಿಗೂ ನಮಸ್ಕಾರ. ನಾನು ಈ ಕತೆ ಕೇಳಿದಾಗ ಫಸ್ಟ್ ಮುರಳಿ ಹತ್ರ, ಮುರಳಿ ಇದೇನೋ ಒಂದು ರೂಪ ತಗೊಳುತ್ತೆ, ಈ ಸಿನಿಮಾನ ಖಂಡಿತ ಮಾಡೋಣ, ಒಂದು ಕಡಿಮೆ ಬಜೆಟ್ ಮಾಡೋಣ ಅಂದ್ಕೊಂಡ್ವಿ. ಆದರೆ ಇದು ಸ್ವಲ್ಪ ಬಜೆಟ್ ಮೀರಿ ಮಾಡಿದ್ದೀವಿ. ಅದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಸಾಂಗ್ಸ್ ಅಂತೂ ನಮ್ಮ ಪ್ರವೀಣ್ ಸರ್ ಮಾಡಿರೋಂಥ ಸಾಂಗ್ಸು ಖಂಡಿತ 3 ಸಾಂಗ್ ಅಂತೂ ಹಿಟ್ಟಾಗುತ್ತೆ ಅಂತ ನಾನು ಇವತ್ತು ಹೇಳ್ತೀನಿ ಸ್ಟೇಜ್ ಮೇಲೆ. ಖಂಡಿತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅವಿನಾಶ್
ಒಂದೊಂದು ಕ್ಯಾರೆಕ್ಟರ್ ಇದೆ, ಬಟ್ ಅವ್ರನ್ನೆಲ್ಲೂ ರಿವೀಲ್ ಮಾಡಿಲ್ಲ ನಾವು. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೆಕೆನದು ಕಾರ್ನರ್ ಹಾ, ಬಂದಿಲ್ಲ ಅವರು ಅವ್ರು ಬಂದಿಲ್ಲ. ಇಲ್ಲ, ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಕರೀತೀನಿ. ಹಾಗೆ ನಮ್ಮ ಮುರಳಿ ಸರ್ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಈ ಸಿನಿಮಾನ. ಇಬ್ಬರು ಫ್ರೆಂಡ್ಸ್ ಆ್ಯಕ್ಚುಲಿ, ಏನು ನಾನು ಪ್ರೊಡ್ಯೂಸರ್ ಅಂತಲ್ಲ, ಅವರು ಡೈರೆಕ್ಟ್ ಅಂತ ಏನಲ್ಲ, ನಾವಿಬ್ಬರು ಫ್ರೆಂಡ್ಸ್ ಆ್ಯಕ್ಚುಲಿ. ಅದಾದಮೇಲೆ ನಮ್ಮ ಧರ್ಮ ಸರ್ ಒಂದು ದಿನ ಕೂಡ ನಮಗೆ ತೊಂದರೆ ಕೊಡದೆ ತುಂಬ ನೀಟಾಗಿ ನನಗೆ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ. ಪಾಪ ಅವ್ರಿಗೆ ಒಂದು 10 days ಇನ್ಫೆಕ್ಷನ್ ಆದಾಗ ನಾವು ಎಷ್ಟು ನೋವು ಪಟ್ವಿ ಅಂದರೆ, ಪಾಪ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಬಿಟ್ಟು, ಬಟ್ ಅವ್ರು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ರು. ಹಾಗೆ ನಮ್ಮ ಬಣ್ಕರ್ ಸರ್ ನನ್ನ 15 ವರ್ಷದ ಸ್ನೇಹಿತರು. ಇವರು ನಾವು ಇವರಿಂದನೇ ನಾನು ಇಂಡಸ್ಟ್ರಿಗೆ, ಆ್ಯಕ್ಚುಲಿ ನಾನು ಜನ್ಮದ ಗೆಳತಿಗೆ ದಿನೇಶ್ ಬಾಬು ಸರ್ ಹತ್ರ ಬಂದಿದ್ದು. ಅಲ್ಲಿಂದ ಇಷ್ಟು ವರ್ಷ ನಾನು ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ. ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಹಾಗೆ ನಮ್ಮ ಬೈರೇಗೌಡರು, ಆನೇಕಲ್ ಕಾಂಗ್ರೆಸ್ನ ಮುಖಂಡರು, ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಅದಾದಮೇಲೆ ನನ್ನ ತಂದೆ ಸ್ಥಾನದಲ್ಲಿ ನಿಂತಿರೋಂಥ ನಮ್ಮ ಜಯರಾಮಣ್ಣ ಸಪೋರ್ಟ್ ನನಗಿದ್ರೆ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋದು ನಮ್ಮ ಜಯರಾಮಣ್ಣ ನನಗೆ ಆ ಧೈರ್ಯ ತಂದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಆಮೇಲೆ ಈ ಪಲ್ ಸಾಂಗ್ ಆಡಿರೋಂಥ ವಿಜೇತ್ ತುಂಬ ಚೆನ್ನಾಗಿ ಆಡಿದ್ದಾರೆ. ನೀವು ನೋಡಿದ್ದೀರಾ. ನೀವೇ ಸಪೋರ್ಟ್ ಮಾಡಿ ಇದನ್ನು ಗೆಲ್ಸ್ಕೊಡ್ಬೇಕು ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಸರ್, ನಾನು ಒಂದು ಬ್ಯಾಕ್ ಬೋನ್ ಆಗಿ ಒಂದು ಸಿನಿಮಾಗೆ ನಿಂತಿದ್ದಾರೆ. ಐ ಥಿಂಕ್ ಫಸ್ಟ್ ಸ್ಟಾರ್ಟಿಂಗ್ ಮುಹೂರ್ತದಿಂದ ಹಿಡಿದು ಇಲ್ಲಿವರೆಗೂ ಒಂದು ಬ್ಯಾಕ್ ಬೋನ್ ಆಗಿ, ಹಾಗೂ ಇನ್ನೊಬ್ರು ಇಲ್ಲ ಕುಮಾರ್ ಅವರು ಒಂದು ಬ್ಯಾಕ್ ಬೋನ್ ಆಗಿ, ಒಂದು ಫ್ರೆಂಡ್ಸ್ ಆಗಿ ಎಲ್ಲ ಈ ಸಿನಿಮಾಗೆ ಜೊತೆಗಿದ್ದಾರೆ. ಅಂಡ್ JKಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದೇ ಒಂದು ಫೋನ್ ಕಾಲ್ಗೆ ಸರ್ ನಾನು ಮಾತಾಡಿದಾಗ ಇಲ್ಲ ಬಂದು ಮಾಡ್ಕೊಡ್ತೀನಿ ಮಗ, ಡೋಂಟ್ ವರಿ ಅಂತ ತುಂಬಾ ಸ್ಪಂದಿಸ್ತಾರೆ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಆಕ್ಚುಲಿ ನಾನು ಮಾತಾಡ್ಬೇಕಾಗಿತ್ತು, ಸಾರಿ ತಪ್ಪಾಯ್ತು ಸರ್. ನಾನು ಫಸ್ಟ್ ಮುಮ್ತಾಜ್ ಸಿನಿಮಾಗೆ ನನ್ನ ನಂಬಿ ಫಸ್ಟ್ ನಾನು ನಿರ್ದೇಶಕರು ಮಾಡಿದ್ದು ಸದನ ಅಂದ್ಬಿಟ್ಟು, ಸೊ ಧರ್ಮ ಸರ್ ಚಾನ್ಸ್ ತಗೊಂಡು ನನ್ಗೆ ಮಿಸ್ ಆಗೋಯ್ತು ಸರ್. ಆಕ್ಚುಲಿ ನನ್ನ ಜೀವನ ಇರೋವರೆಗೂ ನಾನು ಮರೀದೇ ಇರ್ತಕ್ಕಂಥ ಮೊದಲನೇ ವ್ಯಕ್ತಿ ಸದನ. ಅದಾದ್ಮೇಲೆ ನನಗೆ ಮ್ಯಾನೇಜರ್ ಕಪಾಲಿ ಸರ್, ಅವರು ನಾರ್ಮಲ್ ಆಗಿ ಸಿನಿಮಾ ಮ್ಯಾನೇಜರ್ ಅಷ್ಟೇ. ನನಗೆ ಏನೇ ಇದ್ರು ನನಗೆ ಇವತ್ತು ನಾನು ಸಿನಿಮಾ ಡೈರೆಕ್ಟರ್ ಆಗಿದ್ರು ಅದಕ್ಕೆ ಮೂಲ ನಮ್ಮ ಕಪಾಲಿ ಸರ್. ಇವಾಗಲೂ ನಾನು ಏನೇ ಮಾಡ್ಬೇಕಾದ್ರೆ ಫಸ್ಟ್ ಕಪಾಲಿ ಸರ್ ಫೋನ್ ಮಾಡ್ತೀನಿ. ನನ್ಗೆ ಎಲ್ಲಾ ತರ ಸಪೋರ್ಟ್ ಮಾಡೋದು ಕಪಾಲಿ ಸರ್. ಥ್ಯಾಂಕ್ ಯು ಕಪಾಲಿ ಸರ್. ಯಾಕಂದ್ರೆ ನಾನು ಊರ್ ಬಿಟ್ಟು ಊರಿಗೆ ಬಂದು ನಾನು ಇಲ್ಲಿ ಬೆಳೆದಿದ್ದೀನಿ ಅಂದ್ರೆ ನಾನು ಇಷ್ಟು ಜನ ಹೆಸರು ಹೇಳಿದ್ದೀನ, ಇವರೆಲ್ಲ ನನಗೆ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಅಪ್ಪ ಅಮ್ಮ ಹಳ್ಳಿಯಲ್ಲಿ ಇದ್ರು ನನ್ಗೆ ಇವರೆಲ್ಲ ಆಸ್ಥಾನದಲ್ಲಿ ನನ್ಗೆ ತುಂಬಿರೋದು ನಮ್ಮ ಸದನ, ಕಪಾಲಿ ಸರ್, ಬನ್ಕರ್ ಸರ್, ಇಷ್ಟು ಜನ ಮಿಸ್ ಮಾಡಿದ್ದೀನಿ ಅವಾಗಲೇ. ಸಾರಿ ಸದನ, ಸಾರಿ. ಚಲನಚಿತ್ರ ಪತ್ರಕರ್ತ ಮಿತ್ರರಿಗೆ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಎಲ್ಲ ನನ್ನ ಆತ್ಮೀಯರು, ಹಿತೈಷಿಗಳು, ಎಲ್ಲ ಹಿರಿಯರು ಎಲ್ಲರೂ ಇದ್ದಾರೆ, ಗೆಳೆಯರು. ನಮ್ಮ ಜಯರಾಮಣ್ಣ ರಾಜರಾಜೇಶ್ವರಿ ನಗರದಲ್ಲಿ ಭಾಳಷ್ಟು ಜನ ಚಲನಚಿತ್ರ ವಿಭಾಗಕ್ಕೆ ಸಂಬಂಧಪಟ್ಟವ್ರಿಗೆ ಆಫ್ ದಿ ರೆಕಾರ್ಡ್ ಅಂದರೆ ಭಾಳಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ. ಬಟ್ ಇವತ್ತು ಫಸ್ಟು ಅವ್ರನ್ನ ಒಂದು ಸಿನಿಮಾ ಕಾರ್ಯಕ್ರಮದಲ್ಲಿ ನಾನು ನೋಡ್ತಾ ಇದ್ದೀನಿ. ಯಾರನ್ನ ಬರಲಿ RR ನಗರದವರು ಸೂರಹಳ್ಳಿ ಜಯರಾಮಣ್ಣ ಅಂತಾರೆ. ಆಮೇಲೆ ನನ್ನ ಸುರೇಶ್ ಬೆಲ್ಸಂದ್ರ ಅವ್ರದ್ದು ಸಂಪರ್ಕ ಗೊತ್ತಿತ್ತು. ಹೀಗಾಗಿ ಅವ್ರನ್ನ ಗೌರವಿಸ್ತಾ, ಇನ್ನು ಅವಿನಾಶ್ ಫಸ್ಟ್ ಟೈಮು ನೀವು ಇರೋದನ್ನ ಓಪನ್ ಆಗಿ ಹೀಗೆ ಅಂತ ಹೇಳ್ಕೊಂಡ್ರೆ ನನಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಗೊತ್ತಿರಲಿಲ್ಲ. ಗೊತ್ತಾಗಿ ಒಳ್ಳೇದಾಯಿತು. ಇನ್ನು ಮ್ಯೂಸಿಕ್ ಡೈರೆಕ್ಟ್ರು ಅವ್ರದ್ದು ಸಿನಿಮಾ ರೋಡ್ ಆದಮೇಲೆ ನಾನು ತಿಳ್ಕೊಂತೀನಿ. ಚೆನ್ನಾಗಿ ಹಾಡು ಹೇಳಿದ್ದೀರಿ ಬೇರೆಣ್ಣ, ನೀವು ಎಲ್ಲರಿಗೂ ಸಹಾಯಕವಾಗಿ ಇರ್ತೀರಿ ಅಂತ ಕೇಳಿದ್ದೀವಿ. ನನಗದ್ರ ಅನುಭವ ಇಲ್ಲ. ಇನ್ನು ವಿಶೇಷವಾಗಿ ಒಂದು 3 ಜನದ ಬಗ್ಗೆ ನಾನು ಮಾತಾಡಲೇಬೇಕು. ಮೊದಲನೇದು ನಿರ್ದೇಶಕರಾದಂಥ ಮುರಳಿ ಅವರು ಹೇಳಿದ್ರು ಗುರು ಇದ್ದಂಗೆ. ಆಮೇಲೆ ಕನ್ವಿನ್ಸು ಬಣ್ಕರ್ ಅವ್ರ ಟೇಬಲ್ ಕುಂತಾಗ ಮಾತ್ರ ಹೋಗ್ರಿ ಅಂತ ಅದೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಟೇಬಲ್ ಅಂದ್ರೆ ಏನ್ ತಿಳ್ಕೊಂತಾರೆ ಅಂದ್ರೆ ಗುಂಡಾಕೋ ಹೋದ್ರು ಬೇಕು ಕೊಡ್ತಾರೆ ಅಂದಂಗಾಗುತ್ತೆ ತಾನೇ. ಅದೆಲ್ಲ ತಾನೇನಪ್ಪ. ಅಯ್ಯೋ ಗುರು, ಅಲ್ಲ ಈ ಚಿಕ್ಕ ಹುಡುಗನ ದೊಡ್ಡ ಹುಡುಗನ ತಿಳ್ಕೊಳ್ಳೋದೇ ತಿಳ್ಕೊಂತಾರೆ ಗುರು. ಟೇಬಲ್ ಅಲ್ಲಿ ಕೂತಾಗ ಎತ್ಕೊಟ್ಬಿಡ್ತಾರೆ. ಕ್ಯಾಶ್ ಟೇಬಲ್ ಕ್ಲಾರಿಫಿಕೇಶನ್ ಕೇಳಕ್ಕೆ.
ಆಮೇಲೆ ಅದೊಂದು ಸ್ವಭಾವ ಇತ್ತು. ನಾನು ದಿವಸ ಶೂಟಿಂಗ್ ನಡೆಯುವಾಗ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಯಾರ್ಯಾರು ಏನೇನು ಮಾಡ್ತಾ ಇರ್ತಾರೆ ಅಂತೇಳಿ ಅಂತ. ಈತ ಇವತ್ತು ಏನು ಸೈಜ್ ಇದಾನೋ ಇದರಲ್ಲಿ ಕಾಲು ಭಾಗ ಇದ್ದ ಅವಾಗ. ಮುಳ್ಳೆ ಈಗ ಏನಿದಲ್ಲ ಇದ್ರಲ್ಲಿ ಕಾಲು ಭಾಗ ಇದ್ದ. ನಾನು ಓಪನಿಂಗ್ ಡೇ ಇದನ್ನು ನೋಡಿದ ದಿವಸ ಡೈರೆಕ್ಟರ್ ಕರೆದು ಕೇಳಿದೆ ದಿನೇಶ್ ಬಾಬುನ, ಸರ್ ಹುಡುಗ ಯಾರು ಸರ್ ಅಂದೆ. ಅಸಿಸ್ಟೆಂಟ್ ಡೈರೆಕ್ಟ್ರು ಅಂದರು. ಸರ್ ಇವ್ನಿಗೇನು ಸ್ಕೂಲ್ ಬಟ್ಟೆ ಸ್ಕೂಲ್ ಯೂನಿಫಾರ್ಮ್ ಹಾಕಿದ್ರೆ ಯಾವುದೋ ಸ್ಕೂಲ್ ಹುಡುಗ ಇದ್ದಂಗೆ ನೀವು ಕರ್ಕೊಂಬಂದು ಏನು ಸರ್ ಮಾಡ್ತೀರ ನೀವು ಅಂದೆ. ಇಲ್ಲ ಬರ್ಕೊಂಡು ನೀವು ಸುಮ್ಮನೆ ಅಬ್ಸರ್ವ್, ನೀವೆಲ್ಲ ಸ್ಟಡಿ ಮಾಡ್ತಾ ಇರ್ತಾರೆ ಅಬ್ಸರ್ವ್ ಮಾಡಿರಿ ಅಂದರು. ಆಮೇಲೆ ಅಬ್ಸರ್ವ್ ಮಾಡ್ತಾ ಯಪ್ಪ ಶೂಟಿಂಗ್ ಮುಗಿತಿದ್ದಂಗೆ ಯಾರು ಹೇಳ್ತಿರಲ್ಲ ಕೇಳ್ತಿರಲ್ಲ, ಸುಮ್ಮನೆ ಹೋಗ್ತಾ ಇರೋ. ನಾನು ಮ್ಯಾನೇಜರ್ನ ಕರೆಯೋದು, ಕಪಾಲಿನೂ ಕರೆಯೋದು. ಕರೆದ್ಬಿಟ್ಟು ಕಪಾಲಿ ಆ ಹುಡುಗ ದುಡ್ಡಿಸ್ಕೊಂಡೇನ, ಅಣ್ಣ ಏನು ಕೇಳಿಲ್ಲ ಅಣ್ಣ, ಹಂಗೆ ಹೋಗ್ಬಿಟ್ಟ. ಯಾಕಂದ್ರೆ ಇದು ಯಾಕ್ರೆ ಇದು ಅಂತ ಹೇಳ್ಬಿಟ್ಟು ಮಾರನೇ ದಿವಸ ಬಂದೆ. ಮುಳ್ಳಿ ಬನ್ರಿ ಇಲ್ಲಿ ಅಲ್ಲ ರೀ, ಶೂಟಿಂಗು ಮುಗಿದಾದ್ಮೇಲೆ ಕನ್ವೆನ್ಸ್ ತಗೊಳ್ದಂಗೆ ಹೋಗ್ತಿರಲ್ರಿ ನೀವು ಹೆಂಗೆ ಅಂದೆ. ಸರ್ ನಾನು ಕೆಲಸ ಕಲಿಯಕ್ಕೆ ಬಂದಿದ್ದೀನಿ ಸರ್, ಕೊಟ್ಟರು ಸರಿ ಕೊಡದವರು ಸರಿ ಹೋಗ್ತಾ ಇರ್ತೀನಿ ಸರ್. ಏನು ಮಾಡೋದು ತಪ್ಪಾಗುತ್ತಲ್ಲೇನ್ರಿ ಅಂದೆ. ಅಲ್ಲ ನೆನೆ ನಿಮ್ಮ ಹತ್ರ ದುಡ್ಡಿತ್ತಂದೆ, ಬಸ್ ಚಾರ್ಜ್ ಹೋಗಕ್ಕಿತ್ತು ಸರ್, ಏನು ಸಮಸ್ಯೆ ಇರಲಿಲ್ಲ. ಅಲ್ಲಪ್ಪ ಮತ್ತೆ ಇನ್ನು ಹೆಂಗ್ರಿ ನೀನು ಊರಿಂದ ಬೇರೆ ಬಂದಿರ್ತೀನಿ, ಎಲ್ಲಿರ್ತೀನಿ, ಯಾರು ಇರ್ತಾರೆ ಸರ್, ಏನಾಗ ಸರ್ ಅದನ್ನೆಲ್ಲ ಮಾಡಂಗಿಲ್ಲ, ನೀನು ಕರೆಕ್ಟಾಗಿ ತೊಗೊಂಡು ಹೋಗ್ಬೇಕು ಅಂತ ಹೇಳಿ ನಾನೇ ಮೊದಲು ಯಾರನ್ನ ಬಿಟ್ರು ಅವ್ನ ಅಬ್ಸರ್ವ್ ಮಾಡ್ತಿದ್ದೆ, ಯಾಕಂದ್ರೆ ಕೇಳ್ದಂಗೆ ಹೋಗ್ಬಿಡ್ತಾರಲ್ಲ ಅಂತೇಳಿ. ಆಮೇಲೆ ಕಪಾಲಿ ತಗೊಂಡು ಈಸ್ಕೊಂಡು ಹೋದ್ರೇನೋ ಅಂತೇಳಿ ಈಸ್ಕೊಂಡು ಹೋದ್ರು ಅಂತ ಹೇಳೋರು. ಇದು ಆರೋ ಒಂದು ನೇಚರು. ಆಮೇಲೆ ಈ ಹಿಂದೆ ಒಂದ್ಸಾರಿ ಮುಮ್ತಾಜ್ ಸಿನಿಮಾ ಮಾಡಿದಾಗ ನನ್ನನ್ನು ಇದೇ ಧರ್ಮ ಅವ್ರ ಜೊತೆನಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ರಿ ಅಂತ ಕರೆದ್ರು. ಸರಿ ನಾನಂದೆ ಧರ್ಮನ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಈತನ ಜೊತೆನಲ್ಲಿ ಆಕ್ಟ್ ಮಾಡೋದು ಅಂದ್ರೆ ಇವ್ನು ಸರಿ ಇವತ್ತು ಹೋದ್ವಿ, ಆಕ್ಟ್ ಮಾಡಿದ್ವಿ, ಬಂದ್ವಿ. ಅವಾಗ ನಾನು ಧರ್ಮನ ಅಂದ್ರೆ ಇವ್ರ ತಂದೆಯವ್ರ ಬಗ್ಗೆ ನನ್ಗೆ ಸಂಪೂರ್ಣವಾಗಿದೆ ಮಾಹಿತಿ ಇದೆ. ಅತ್ಯದ್ಭುತವಾದಂತಹ ಒಂದು ಇನ್ನೋಸೆಂಟ್ ಮನುಷ್ಯ. ಅಂದ್ರೆ ನಾನು ಮೊದಲಿಂದನೂ ಇವ್ರಿಗೆ ಈ ಮೊನ್ನೆ ಒಬ್ರಿಗೆ ಯಾರಿಗ ಏನ್ ಸ್ಟಾರ್ ಏನೋ ಹೇಳಿದ್ರಲ್ಲ ಸರ್, ಯಾರಿಗೋ ಒಬ್ಬರಿಗೂ ಏನೋ ಸ್ಟಾರ್ ಅಂದ್ವಿ ಮೊನ್ನೆ ಸರ್ವಿನಲ್ಲಿ, ಓಪನ್ ಸ್ಟಾರ್. ಇವರು ಇನ್ನೋಸೆಂಟ್ ಸ್ಟಾರ್ ಆಕ್ಚುಲಿ. ನಾನು ಸಾಯಂಕಾಲ ಸ್ವಲ್ಪ ಹೋಗೋದ ಬೇಗ ಹೋದ್ರೆ ನನ್ನ ಹೆಂಡತಿ ಇದನ್ನ ನೋಡ್ತಾರೆ ಒಳ್ಳೆ ಬಿಗ್ ಬಾಸ್ನ ಓಪನಿಂಗ್ ಡೇ ಹೇಳಿದೆ, ನೋಡಿ ಈ ಮನುಷ್ಯ ಜಗತ್ತಿನಾದ್ಯಂತ ಒಳ್ಳೆ ಹೆಸರು ತಗೊಂಡು ಆಚೆಗೆ ಹೋಯ್ತಾನೆ, ಹಂಗೆ ಹೋಗಲ್ಲ ಅಂತ ಹೇಳಿದ್ದೆ. ಇವತ್ತಿಗೂ ಕೂಡ ಅದು ಕ್ಯಾರಿಯರ್ ಆಗಿದೆ. ಸೊ ಹೀಗಾಗಿ ನಿಮಗೆ ನಾನು ಇನ್ನೋಸೆಂಟ್ ಸ್ಟಾರ್ ಅಂತೇಳಿ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ. ಆದರೆ ನಿಮ್ದು ತಲವಾರ್ ಅನ್ನೋದು ಕೇಳಿದಾಗ ಭಯ ಬಂದ್ಬಿಟ್ಟಿದ್ದು, ಯಾರು ಪಾಪ ಇನ್ನೋಸೆಂಟ್ ಹುಡುಗನ್ ತಗೊಂಡ್ಬಿಟ್ಟು ತಲವಾರ್ ಅಂತ ಇಟ್ಬಿಟ್ಟು ಮಾಡೋರಲ್ರಿ, ಏನ್ರಿ ಮಾಡೋರು ಅಂದರೆ, ನೀವು ಅಣ್ಣ ತಲವಾರು ಹಿಡಿದೇ ಹೋದ್ರೂ ಅವ್ರದ್ದು ಫೈಟ್ ನೋಡಿದೆ ಮೇಕಿಂಗು, ಕೊಟ್ಟರೆ ತಲವಾರು ಆಯ್ತೀರಾ, ಹಂಗಂತ ಇನ್ನೋಸೆಂಟ್ ಏನು ಚಾರ್ಜ್ ನಂದು ಚೇಂಜ್ ಆಗಲ್ಲ, ಅದು ಹಂಗೆ ಇರುತ್ತೆ. ಅಂದ್ರೆ ಒಂದು ಸುಸಂಸ್ಕೃತ ಕುಟುಂಬದಿಂದ ಅವ್ರ ತಂದೆ ತಾಯಿನೂ ಕೂಡ ಅಂಥದ್ದೇ ಒಂದು ಸಂಸ್ಕಾರವನ್ನ ಈ ಹುಡುಗನ ಇದು ಮಾಡಿ ಅಂದ್ರೆ ಧರ್ಮನ್ ಮಾಡಿದ್ದು. ನನ್ನ ವೈಫು ಹೇಳ್ತಾ ಇರ್ತಾಳೆ, ಇಲ್ಲ ನೀವು ಹೇಳಿದ್ ಕರೆಕ್ಟ್ ರೀ, ತುಂಬಾ ಒಳ್ಳೆ ಹುಡುಗ ಅವನು ಅಂತ ತುಂಬಾನೇ ಇವನ ಬಗ್ಗೆ ಬಹಳ ಮೆಚ್ಚುಗೆ ವ್ಯಕ್ತವಾಯ್ತು. ಈಗ ನೀವು ಬಿಗ್ ಬಾಸ್ ಬಂದಾದ್ಮೇಲೆ ನಿಮ್ಮ ಒರಿಜಿನಲ್ ವ್ಯಕ್ತಿತ್ವದ ಅನಾವರಣ ಅಂದ್ರೆ, ಈಗ ನಾನು ಬರೀ ಇದು ನಾನು ಹೇಳಿದ್ರೆ ಯಾರು ಗೊತ್ತಾಗ್ತಿರ್ಲಿಲ್ಲ, ಆದ್ರೆ ನೀವು ಹೋಗ್ಬಿಟ್ಟು ಬಂದಾದ್ಮೇಲೆ ಸಮಾಜಕ್ಕೆ ಗೊತ್ತಾಗ್ಬಿಡ್ತು ನಿಮ್ಮ ಇನ್ನೋಸೆನ್ಸಿ ಎಷ್ಟಿದೆ ಅಂತ ಹೇಳಿ ಅಂತ. ಇನ್ನ ಸುರೇಶ್ ಬೈರ್ಸಂದ್ರ ಅವರು ನನ್ನ ದಿನೇಶ್ ಬಾಬು ಅವ್ರನ್ನ ನಮ್ಮ ಸಿನಿಮಾಗಳು ಮಾಡೋ ಸಂದರ್ಭದಲ್ಲಿ, ಸರ್ ಮತ್ತೆ 2 ಕ್ಯಾಮ್ರಾಗಳಿದಾವೆ, ಹೆಂಗ್ ಆಪರೇಟ್ ಮಾಡ್ತೀವಿ ಅಂತ. ಅವಾಗಿನ್ನ ಇದಿಲ್ಲ, ಕ್ಯಾಮ್ರಾಗಳು ಯಾವಾಗಿಲ್ಲ, ಯಾವುದು ಡಿಜಿಟಲ್ ಕ್ಯಾಮ್ರಾಗಳಿಲ್ಲ, 435 ಕ್ಯಾಮ್ರಾ ನೆಗೆಟಿವ್ ಯೂಸ್ ಮಾಡ್ತಾ ಇದ್ವಿ. ಮತ್ತೆ 2 ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದಿಲ್ಲ ಗುರು, ಹೆಂಗೆ ಅಂದೆ. ಅದಕ್ಕೆ ಇಲ್ಲ ಸುರೇಶ್ ಅಂತ ಒಪ್ಪಿದ್ದಾರೆ, ಅವ್ರು ಚೆನ್ನಾಗಿ ಮಾಡ್ತಾರೆ ಅಂದ್ರು. ಇವ್ರು ಬಂದರು, ಇವ್ರು ಪಾಪ ತುಂಬಾ ಇನ್ನೋಸೆಂಟ್, ಇವ್ರಿಗೂ ಇದರಲ್ಲೇ ಇರ್ತಾರೆ. ಆದ್ರೆ ಒಂದೊಂದ್ಸಾರಿ ಅವ್ರು ನೋಡೋ ಲುಕ್ ಇರ್ತದಲ್ಲ, ಅದು ಸ್ವಲ್ಪ ನನಗೆ ಬಹಳ ಒಂಥರ ಖರಾಬ್ ಅನ್ಸೋದು. ನೋಡೋ ಲುಕ್ಕು, ಆಮೇಲೆ ಮಾತಾಡೋ ಸ್ಟೈಲು ನಾನು ಮಾಡೋದು. ಆಮೇಲೆ ಶೂಟಿಂಗ್ ನಮ್ಮ ಫ್ಲಾಟ್ ಕ್ಯಾಮ್ರಾ ಆಕ್ಸಿಡೆಂಟ್ ಎಲ್ಲ ಮುಗಿದಾದ್ಮೇಲೆ ಕಟ್ ಅಂತ ತಕ್ಷಣನೇ ಅಸಿಸ್ಟೆಂಟ್ ಡೈರೆಕ್ಟ್ರು ಅವ್ರಿಬ್ರು ಮಾಯ ಆಗ್ಬಿಡೋರು.
ಎಲ್ಲೋ ಆಯ್ತಾರೆ ಇವರು ಅಂತ ನಾವು ದಿನೇಶ್ ಬಾಬುನ ಕೇಳ್ತಿದ್ವಿ, ಏನು ಸರ್ ನಿಮ್ಮ ಅಷ್ಟೆಂಟ್ ಅವನು ಹೋಗ್ಬಿಡ್ತಾನೆ ಈ ಥರ ಹೋಗ್ಬಿಡ್ತಾರಲ್ಲ ಹೆಂಗೆ ಸರ್ ಅಂತ ಏನೋ ಮಾತಾಡ್ತಿರ್ತಾರೆ ಬಿಡಿ. ಇವರು ಆಚೆ ಕಡೆ ಬಂದು ಹೇಳೋದೇನು ನಮಗೆ ಅಂದರೆ ಅದು ಈ ಶಾರ್ಟ್ ತೆಗೆದ್ವಲ್ಲ ಅದು ಹೆಂಗೆ ಅಂತ ಇವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನನ್ನನ್ನು ಕೇಳ್ತಾ ಇದ್ರು, ನಾನು ಅವ್ರಿಗೆ ಉತ್ತರ ಕೊಡ್ತಾ ಇದ್ದೆ ಅಂತ. ಇವರು ಇಲ್ಲ, ಇವ್ರದ್ದು ಮುಂದಿನ ಪ್ಲಾನ್ಗಳು ನೀನೇ ಕ್ಯಾಮ್ರಾಮನ್ನು, ನಾನೇ ಪ್ರೊಡ್ಯೂಸರು, ನಾನೇ ಡೈರೆಕ್ಟರ್ ಅಂತೇಳಿ ಅವತ್ತಿಂದನೂ ಇವ್ರು ನಡ್ಕೊಂಡೇ ಬರ್ತಾ ಇದ್ವು. ನಾನು ಸುಮ್ಮನೆ ಸ್ಟಡಿ ಮಾಡ್ಕೊಂಡು ಏನೋ ಬಿಡ್ರಿ ಚೆನ್ನಾಗಿರ್ಲಿ ಅನ್ಕೊಂಡು ಆರಾಮಾಗಿದ್ವಿ. ನಂತರ ಜೊತೆನಲ್ಲಿ ಶ್ರೀನಗರ ಕಿಟ್ಟಿ ಅಲ್ಲಲ್ಲ ಸಿನಿಮಾ ಕ್ಯಾಮ್ರಾಮನ್ ಆಗಿ 4-5 ಸಿನಿಮಾ ಮಾಡಿದ್ರೆ ಬಿಡ್ರಿ ಅದಲ್ಲ. ಅದಾದ್ಮೇಲೆ ಅಲ್ಲ ಇದು ಸುನಿ ಮಾಡಿದ ಸಿನಿಮಾ ಬಹುಪರಾಕು ಆ ಸಿನಿಮಾಗೆ ಇವ್ರ ಮನೆಗೆ ಬಂದ್ರು. ಫಸ್ಟ್ ಬಂದ್ಬಿಟ್ಟು ಸರ್ ಸುನಿ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಏನು ಮಾತಾಡ್ಬೇಕಂತೆ ಗುರು ಅಂದೆ. ಎಲ್ಲಿದ್ದಾರೆ ಅಂತೆ. ಇಲ್ಲೇ ಕೆಳಗಡೆ ಅವರೇ ಬಂದ್ಬಿಡ್ತಾರೆ. ಸರಿ ಏನಂತೆ ಗುರು ಅಂತ. ಅವ್ನು ಬಂದವನೇ ಸುನಿ ಇವರು ಇಬ್ಬರು ಕೂತ್ಕೊಂಡು ಸರ್ ಒಂದು ಬಹುಪರಾಕ್ ಅಂತ ಸಿನಿಮಾ ಮಾಡೋಣ ಸರ್. ಸುನಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಒಂದು ಲೆವೆಲ್ಗೆ ರೆಡಿ ಆಗ್ಬಿಟ್ಟೈತಿ. ನೀನು ನನ್ನ ಸಿನಿಮಾದಲ್ಲಿ ನೀನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ ಅನ್ನೋದು ನಮ್ಮ ನಿರ್ಮಾಪಕರಿಗೂ ಭಾಳ ಜನ ಗೊತ್ತಾಗ್ಬಿಟ್ಟೈತಿ ಆಯ್ತಾ. ಅದಕ್ಕೆ ಅವರು ನಿನ್ನನ್ನು ಹಿಡ್ಕೊಂಬಂದು ನಮ್ಗೆ ಕೊಡು ಅಂತ ನನ್ನನ್ನು ಕೇಳ್ತಾವ್ರೆ, ಇನ್ಕ್ಲೂಡಿಂಗ್ ರಾಮು, ಅನಜಿ ನಾಗರಾಜು, ಲಾಕಪ್ ಡೆತ್ ರಾಮು ಅವರು, ಆಮೇಲೆ ಮೇಡಮ್ ಒಬ್ರು ಇದ್ರಲ್ಲ ಅಲ್ಲ ಏಯ್ ಬಗ್ಗೆ ಅದು ಕನೆಕ್ಟಿವಿಟಿ ತಕ್ಕಂತ ಜಯಶ್ರೀದೇವಿ ಮೇಡಮ್ ಅವ್ರು ಒಂದು ದಿವಸ ಆಫೀಸಿಗೆ ಬಂದು ಕೇಳ್ತಾರೆ ನನ್ನ, ಏನಂತ ಬಣ್ಕಾರ ಒಂದು ಸ್ವಲ್ಪ ಸುನಿ ಒಂದು ಇದು ಮಾಡ್ಕೊಡ್ಬೇಕು ಅಂತ. ಯಾಕೆ? ಇಲ್ಲ ನಮ್ಮ ಸಿನಿಮಾ ಮಾಡಬೇಕು ಅಂತ. ರಮೇಶ್ ಯಾದವ್ ಅವ್ರು ಕೇಳ್ತಾರೆ ಈ ಥರ ಹಿಂಗೆ ಸುನಿ ನೀವು ಹೇಳೋದಾಗುತ್ತಂತೆ. ನಾನು ಇಷ್ಟೆಲ್ಲ ಆದ್ಮೇಲೆ ಈತ ನನ್ನ ಹತ್ರ ಬಂದ್ಬಿಟ್ಟು ಸಿನಿಮಾ ಮಾಡಲ್ಲ ಸರ್ ಅವನು. ಏ ಗುರು, ನಾನು ನಿಮಗೆ ದುಡ್ಡು ಕೊಡಲ್ಲ, ಮ್ಯಾಕ್ಸಿಮಮ್ ಅಂದರೆ ಪ್ರೊಡಕ್ಷನ್ಗೆ ನಾವು ಇನ್ವೆಸ್ಟ್ ಮಾಡ್ಬೋದು ಅಷ್ಟೇ, ಅಷ್ಟೊಂದು ಹೊರತುಪಡಿಸಿ ಈಗ ಯಾಕೆ ಪ್ರೊಡಕ್ಷನ್ ಮಾಡೋ ಕೆಲಸ. ಇವಾಗ ಗಂಭೀರವಾಗಿರೋ ಹೂ ಅಂದರೆ 70-80 ಲಕ್ಷ, 1 ಕೋಟಿ ರೂಪಾಯಿ ಕೊಡ್ತಾರೆ, ತಗೊಂಡು ಸುಮ್ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರೋದು ಬಿಟ್ಬಿಟ್ಟು ನಿಮ್ಗೆ ಯಾವ ಥರದಪ್ಪ ನಿಮ್ಮ ಒಂದೇ. ಇಲ್ಲ ಬಾಸ್ ನಾನು ಶ್ರೀನಗರ ಕಿಟ್ಟಿಯವ್ರಿಗೋಸ್ಕರ ಮಾಡಲೇಬೇಕು. ಅದೇ ಹಂಗೆ ಇದ್ದೆ. ಅವ್ರು ಒಂದೇ ಒಂದು ಮಾತು ತುಟಕ್ ಅನ್ಲಿಲ್ಲ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾದಲ್ಲಿ ಒಂದು ಸಾಂಗ್ ಬರ್ಬೇಕು, ನೈಟು ಎಣ್ಣೆ ಹೊಡ್ಕೊಂಡು ಏನೋ ಮಾಡೋವಂಥ ಸಾಂಗ್ ಅಲ್ವಾ. ಗುಂಡೆ ಹಾಕೊಂಡು ನೀವೊಂದು ಇದನ್ನ ಮಾಡ್ಬೇಕು, ಏನೋ ಒಂದು ಸಾಂಗ್ ಇದೆ ಸರ್ ಅಂದಿದ್ದಕ್ಕೆ ಒಂದು ಮಾತು ಏನಕ್ಕೆ ಅಂತ ಕೇಳಿಲ್ಲ. ಸುನಿ ಬರ್ತೀನಿ ಅಂದ್ರು, ಡೇಟ್ ಹೇಳು ಅಂದ್ರು, ಬಂದ್ಬಿಟ್ರು, ಆಕ್ಟ್ ಮಾಡ್ಬಿಟ್ರು, ಹೋಗ್ಬಿಟ್ರು ಸರ್. ಸೊ ಅಂಥವ್ರನ್ನ ನಾನು ಗೌರವಿಸ್ಲೇಬೇಕು. ಈಗ ನಾನು ಚೆನ್ನಾಗಾದಾಗ ಅವ್ರನ್ನೆಲ್ಲ ಮರೆತರೆ ಚೆನ್ನಾಗಿರಲ್ಲ. ಸೊ ಅವ್ರಿಗೋಸ್ಕರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದಕ್ಕೆ ನಾವು ಜೊತೆನಲ್ಲಿ ಮಾಡಬೇಕು. ಸರಿ 3-4 ಜನ ಅಂದ್ರು, ಗುರು ದಯವಿಟ್ಟು ನಿರ್ಮಾಪಕರೆಲ್ಲ ಹೆಸರು ಹಾಕಕ್ಕೆ ಹೋಗ್ಬೇಡ ಗುರು, ಮೇಲ್ಗಡೆ ಏನೋ ಸಹಕಾರದೊಂದಿಗೆ ಅದೇನೋ ಮಾಡ್ಕೊಳ್ಳಿ, ಅದೇನು ದುಡ್ಡ ತಗೊಂಬಿಡಿ ಅಂತೇಳಿ 1 ಕೋಟಿನ 1 ಕೋಟಿ ಹಣ ಕೊಟ್ವಿ. ಮತ್ತೆ ಆಮೇಲೆ ಬಂದು ಏನೇನೋ ಆಯ್ತು. ಅದಕ್ಕೆಲ್ಲ ಮೂಲ ರೂವಾರಿ ಈತನೇ, ನಾನು ಸುರೇಶ್ ಚಂದ್ರ. ಅವರು ಸುನೀನ್ ಏನಾನ ಅವತ್ತಿನ ದಿವಸ ಸಿನಿಮಾ ಮಾಡಿಸ್ಬೇಕು ಅಂತ ಬಂದ್ರೆ ಅದ್ರ ಜೊತೆನಲ್ಲಿ ಇವರು ಇದ್ರು. ಅದು ಸ್ವಲ್ಪ ನೀವು ಎಷ್ಟು ಅಷ್ಟಕ್ಕಿದ್ರಿ, ಸೈಲೆಂಟ್ ಆಗಿದ್ರಿ. ಅದೇ ಬಂದು ಅವ್ರು ಫುಲ್ ಪ್ಲೇಟ್ಸ್ ಅಲ್ಲಿ ಆಗೋಗ್ಬಿಟ್ಟಿದ್ರು. ಅಂದ್ರೆ ಅವತ್ತಿನಿಂದನೂ ಕೂಡ ಒಂಥರ ಏನಪ್ಪ ಅಂದ್ರೆ ಇವ್ರದ್ದು ಸಾಯಂಕಾಲ ಒಂದು 6:30-7 ಗಂಟೆ ತನಕ ನಮ್ದು ಇವ್ರದ್ದು ಓಕೆ ಎಲ್ಲ ಚೆನ್ನಾಗಿ ಇರ್ತದೆ. ಒಂದು 7:30-8 ಗಂಟೆ ಆದ್ಮೇಲೆ ಸಿಕ್ಕರೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ಬಿಡ್ತದೆ. ಅಲ್ರಿ ಅದು ಬೇರೆ ಟೇಬಲ್ ಅಲ್ಲ, ಅದಕ್ಕೆ ಆ ಟೇಬಲ್ ಅಂದ್ರೆ ಸರ್ ನಾನು ಹಿಂಗ್ ಮಾಡ್ಬೇಕಾಗಿತ್ತು ಸರ್, ಹಿಂಗಾಗ್ಬಿಡ್ತು ಸರ್, ಹಿಂಗಾಗ್ಬಿಡ್ತು. ಗುರು ಇದ್ರು ಅವರೇ ಯಾಕೆ ಗುರು ಹೇಳಿಲ್ಲ? ಹೇಳಿದೆ ಸರ್, ನೀವು ತಲೆಗೆ ಹಾಕೊಳ್ಳಿಲ್ಲ. ಸರಿ ಆಯ್ತು, ಅದನ್ನ ಡೈರೆಕ್ಟ್ರಿಗೆ ಹೇಳ್ಬೇಕಾಯ್ತು ಸರ್. ಡೈರೆಕ್ಟ್ರಿಗೆ ಹೆಂಗ್ ಸರ್ ಹೇಳಕ್ಕಾಯ್ತದೆ? ಓ ಹೌದಾ, ಸರಿ ಹಂಗಾರೆ ದಿನೇಶ್ ಬಾಬು ನಾನೇ ಹೇಳ್ತೀನಿ ಬಿಡ್ರಿ, ಹಂಗೇನ ಮಾಡ್ಕೊಂಡ್ಬಿಟ್ಟಿಲ್ಲ ಸರ್ ಅಂತ. ಹಂಗೇನೆ ಹಂಗೆ ಅಷ್ಟು ಮಾಡ್ಕೊಂಡು ಮತ್ತೆ ಮಾರನೇ ದಿವಸಕ್ಕೆಲ್ಲ ಸರ್ ಹೋಗ್ಬಿಡೋದು. ಅದೇ ರೀತಿ ಆ ಥರದ ಒಂದು ಸ್ನೇಹ ಒಂಥರ ಏನಪ್ಪ ಅಂದ್ರೆ ನನಗೆ ಇವಾಗ ಏನು ಅನಿಸ್ತಾ ಐತಿ ಅಂದ್ರೆ, ನಾನೊಂದು 15 ವರ್ಷ ಹಿಂದಕ್ಕೆ ಹೋದಂಗೆ ಆಗ್ಬಿಡ್ತು ಈಗ. ಯಾಕಂದ್ರೆ ಈ ಕಡೆ ಸುರೇಶ್ ಬಂದ್ರ ರೈಟ್ಗೆ ಲೆಫ್ಟ್ಗೆ ಮುರಳಿ ಅಂದ್ರೆ ಓ ಇದು ಮೋಸ್ಟ್ಲಿ ನಮ್ದೇ ಪ್ರೊಡಕ್ಷನ್, ನಾನೇ ಪ್ರೊಡ್ಯೂಸರು. ದಿನೇಶ್ ಬಾಬು ಅವ್ರು ಇಲ್ಲ, ಅವ್ರು ಯಾವಾಗೂ ಇರ್ತಾರೆ, ಎಲ್ಲರ ಜೊತೆಲೂ ಇರ್ತಾರೆ. ಈಗ ಅವನೇ ನೀವು ಹೇಳಿದ್ಮೇಲೆ ನಮ್ಮ ತಲೆಗೆ ಬಂದ್ಬಿಡ್ತದು ಬ್ಲೆಸ್ಸಿಂಗ್ಸ್. ಅಲ್ಲ ನನಗಲ್ಲ ಬ್ಲೆಸ್ಸಿಂಗ್ಸ್, ಇವ್ರಿಗೆ. ಅಂದ್ರೆ ಅಲ್ಲ ನನಗೆ ನಾನು ಐ ಲೈಕ್ ದಿನೇಶ್ ಬಾಬು ಲೈಕ್ ಎನಿಥಿಂಗ್, ಅದ್ರ ಬಗ್ಗೆ ನೋಡೋಟ್.
ಹಾಗೆ ಆ ಒಂದು ಜರ್ನಿನಲ್ಲಿ ಬಂದವರು ಇವತ್ತಿಗೂ ಕೂಡ, ಅದಕ್ಕೆ ನಾನು ಯಾವಾಗೂ ಏನು ಹೇಳ್ತೀನಿ, ಏನಾನ ಮಾಡ್ರಿ ಹುಷಾರಾಗಿ ಮಾಡ್ರಿ, ಯೋಚನೆ ಮಾಡ್ರಿ, ಕಳ್ಕೊಳ್ಳೋ ಅಂತ ಕೆಲಸ ಮಾಡಬೇಡ್ರಿ. ಆಮೇಲೆ ಧರ್ಮನ ಹೆಸರು ಹೇಳ್ಬಿಡ್ತಾರೆ, ಅವಾಗ ನನ್ನ ಮುಂದಕ್ಕೆ ಏನು ಮಾತಾಡಂಗೆ ಇಲ್ಲ. ಯಾಕಂದ್ರೆ ಧರ್ಮ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅವರು ಒಂಥರ ಸೆಕೆಂಡ್ ಮುರಳಿ ಇದ್ದಂಗೆ, ಕೊಟ್ಟರು ಸರಿ ಕೊಡದ್ರು ಸರಿ ಮಾಡ್ತಾರೆ. ಅಂದ್ರೆ ನಿಮ್ಮ ಬಗ್ಗೆ ನನಗೆ ಅಷ್ಟೊಂದು ಗೌರವ. ಅಲ್ಲ ರೆಡಿಯಾಗಿ ಮೋಸ್ಟ್ಲಿ ಬಿಗ್ ಬಾಸ್ ಗೋಲ್ಡ್ ಬಂದಾದ್ಮೇಲೆ ರೆಡಿಯಾಗಿ ಟ್ಯೂನ್ ಅಪ್ ಆಗಿದಾರಲ್ಲ, ಈಗ ಟ್ಯೂನ್ ಆಗ್ಬಿಟ್ಟಾರ. ಅಲ್ಲ ಟ್ಯೂನ್ ಆಗಿದ್ರೆ ಒಳ್ಳೇದು, ಯಾಕಂದ್ರೆ ಎವ್ರಿ ಡೇ ಇಸ್ ನಾಟ್ ಸಂಡೇ. ಅವತ್ತಿನ ಕಾಲ ಇತ್ತು. ಎನಿವೆ ಏನೋ ಒಂದು ನಮ್ಮ ಸ್ವಂತ ಕುಟುಂಬದ ಸಿನಿಮಾ ತರ ಇದು. ಹೀಗೇನೆ ನಮ್ಮ ಜಯರಾಮಣ್ಣನು ಕೂಡ ಜೊತೆನಲ್ಲಿದ್ದು, ಆಮೇಲೆ ಜಯರಾಮಣ್ಣ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ ಕೇಳಿ ಇನ್ನು ಬಣ್ಣ ಹಾಕಿದ್ರೆ ಮುಗಿದೋಯ್ತು, ಬಿಟ್ಬಿಡಿ. ಅಂದ್ರೆ ಅದು ಒಂದು ಒಳ್ಳೆ ಮನಸ್ಸುಗಳೆಲ್ಲ ಒಂದು ಇದರಲ್ಲಿ ಸೇರ್ಕೊಂಡಾಗ ಚೆನ್ನಾಗಿ ಆಗುತ್ತೆ. ಆಲ್ ದಿ ಬೆಸ್ಟ್ ತಲ್ವಾರ್ ಆದಷ್ಟು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ತುಂಬಾ ಇಷ್ಟಪಡ್ತಕ್ಕಂಥ ನಟ ದರ್ಶನ್ ಅವರ ಒಂದು ಆಶೀರ್ವಾದನು ನಿಮ್ಮ ತಲೆ ಮೇಲಿದೆ. ಮುರಳಿಯವರು ಮತ್ತೆ ಇವರೆಲ್ಲ ಸಿನಿಮಾ ಮಾಡುವಾಗ ಮುಮ್ತಾಜಲ್ಲೂ ಕೂಡ ಆಕ್ಟ್ ಮಾಡಿದ್ರಲ್ಲ, ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರಲ್ಲ. ಅದೇ ಅಂದ್ರೆ ಒಂದು ಒಳ್ಳೊಳ್ಳೆ ಇವೆಲ್ಲ ನಿಮ್ಮ ತಲೆ ಮೇಲೆ ಇರೋದ್ರಿಂದ ಏನೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ನೋಡಿಕೊಂಡು ಸಿನಿಮಾನ ರಿಲೀಸ್ ಮಾಡ್ರಿ ಅಷ್ಟೇ. 4, 8, 10 ಜೊತೆಯಲ್ಲಿ ಬರೋದು ಬೇಡಿ. ಥ್ಯಾಂಕ್ ಯು. ಒಳ್ಳೆದ ಪತ್ರಕರ್ತಿದ್ರೆ ಎಷ್ಟು ಜನಗಳು ನಾವೇನೇ ಇಲ್ಲಿ ಹೋಗ್ಬೋದು, ನಂಗೆ ಮಾಡಿದೀನಿ, ಹಿಂಗ್ ಮಾಡಿದೀನಿ, ಡೈರೆಕ್ಷನ್ ಹಿಂಗ್ ಮಾಡಿದೀನಿ, ಇಂಥ ಟ್ಯಾಕ್ಟ್ ಹೆಂಗ್ ಮಾಡಿದೀನಿ ಅಂತ ಹೇಳ್ಬೋದು. ಅವರು ಏನು ಹೇಳಿದ್ರು ಎಲ್ಲ ಇರೋದು ನಿಮ್ಮ ಮೇಲೆ. ನೀವು ಯಾವ ರೀತಿ ತೀರ್ಮಾನ ತಗೊಂಡು ಬರೀತಿರೋ ಪೇಪರ್ ಅಲ್ಲಿ ಅದ್ರ ಮೇಲೆ ನಡ್ಕೊಂಡು ಹೋಯ್ತದೆ. ನೋಡಿದಂತ ಜನ ಯಾವ ಅಡ್ವರ್ಟೈಸ್ಮೆಂಟ್ ಬೇಕಾಗಿಲ್ಲ, ಅವ್ರವ್ರ ಬಾಯಿ ಮಾತಾಡ್ಕೊಂಡ್ರು ಸಾಕು. ಏನಿಲ್ಲದೆ ಸಿನಿಮಾ ಸಕ್ಸಸ್ ಆಗುತ್ತೆ. ಇದು ನನ್ನ ಅನುಭವ. ಕನ್ನಡ ಸಿನಿಮಾಗಳದ್ದು ಹಂಗೆ ಇದ್ರೆ ಕಷ್ಟ ಇದೆ. ಕನ್ನಡ ಸಿನಿಮಾ ಇವತ್ತು ಮಾಡಿ ರಿಲೀಸ್ ಮಾಡೋದಂತೂ ಇನ್ನೂ ಕಷ್ಟ. ನಾವು ಅಷ್ಟು ದಿನ ಗಾಂಧಿನಗರಲ್ಲಿ ಇದ್ದೆ ಒಂದಷ್ಟು ದಿವಸ. ಇದಕ್ಕಲ್ಲ, ಏನೋ ಆಫೀಸ್ ಮಾಡ್ಕೊಂಡಿದ್ವಿ, ಅಲ್ಲಿ ನೋಡ್ತಾ ಇದ್ದೀವಿ ಇವ್ರ ಕಷ್ಟ ಸುಖನ. ಭಾರಿ ಕಷ್ಟ ಇದೆ ನಮ್ಮಲ್ಲಿ. ಆಮೇಲೆ ಯಾವುದೇ ಆಕ್ಟರ್ಗಳಾಗ್ಲಿ ಏನೇ ಆಗಲಿ ಫೇಮಸ್ ಆದ ತಕ್ಷಣ ತಲೆದಿಲ್ಲ. ಅಣ್ಣವ್ರು ಇದ್ದಂತ ಇದ್ದು ಸಿನಿಮಾ ನಾಡಿದ್ದು ಹೆಂಗಿರ್ಬೇಕು ಅವರು. ಇದನ್ನ ಯಾರು ಕಲಿತಾ ಇಲ್ಲ ಕರೆಕ್ಟಾಗಿ ಅವ್ರದಂಗೆ. ಅವ್ರ ಮನೆ ಮಕ್ಕಳು ಬಿಟ್ರೆ ನಾನು ನೋಡಿದ್ರೆ ಬೇರೆ ಯಾರೂ ಕಲೀಲಿಲ್ಲ. ನಯ, ವಿನಯ, ನಮ್ರತೆ, ಇಲ್ಲಿ ಹೋಗೋಣ, ಇಂಥ ಊಟ ಬೇಕು, ಅಂಥ ಊಟ ಬೇಕು, ಇಂಥ ಕಡೆ ಬಲ್ಬೇಕು, ಅದೆಲ್ಲ ಬಿಡಬೇಕು. ನೀನು ಕಷ್ಟ ಅದೇ ಸರ್. ಕನ್ನಡ ಸಿನಿಮಾದಲ್ಲಿ ಮಾಡಿ ಮುಂದಕ್ಕೆ ಬರ್ಬೇಕಾದ್ರೆ ಭಾರಿ ಕಷ್ಟ ಅದೇ. ನಿರ್ಮಾತರು ಹಣ ಹಾಕಿರ್ತಾರೆ, ಪಾಪ ಅವ್ರು ತೊಂದರೆ ಕೊಡ್ಬಾರ್ದು ಮನಸ್ಸಲ್ಲಿ ಇರಲ್ಲ ಅವ್ರಿಗೆ. ಸೊ ಅದರಿಂದ ನೀವು ತಾವೆಲ್ಲ ಮನಸ್ಸು ಮಾಡಿದ್ರೆ ಸಿನಿಮಾ ಗೆಲ್ತದೆ. ನೀವು ಫಸ್ಟ್ ಮನಸ್ಸು ಮಾಡಬೇಕು, ಸೆಕೆಂಡ್ ಆಡಿಯನ್ಸ್ ನೋಡುವಂಥ ಜನ. ಅದರಿಂದ ಇದೆಲ್ಲ ನಮ್ಮ ಸುರೇಶ್ಗೆ, ಡೈರೆಕ್ಟರ್ ಮುರಳಿ ಅವ್ರಿಗೆ ಎಲ್ಲರಿಗೂ ಯಶಸ್ಸು ಸಿಗಲಿ ನಿಮ್ಮಿಂದ. ಅದರಿಂದ ನೀವು ಅವ್ರಿಗೆ ಸಹಕರಿಸಿ ಅವ್ರ ಪರವಾಗಿ ಬರೆದು ಸಾಧ್ಯವಾದಷ್ಟು ನೀವು ಹಿಡಿಬೇಕು, ಕೈ ಹಿಡಿಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಂಡು ಅದನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರಿಗೂ ಗೆಳೆಯರಿಗೂ ಹಾಗೂ ಇದಕ್ಕೆಲ್ಲ ಇಂಪಾರ್ಟೆಂಟ್ ಆಗಿ ನಮ್ಮ ಮುಂದೆ ಇರ್ತಕ್ಕಂಥ ಕ್ಯಾಮ್ರಾ ಎಲ್ಲ ಇವ್ರಿಗೂ ಹೊಂದಿದ್ದು. ಈ ಸಿನಿಮಾದ ಏನಪ್ಪ ಮೇಯ್ನು ಅಂತಂದ್ರೆ, ಈ ತಲ್ವಾರ್ ಅನ್ನೋದೇನು ಭಾರಿ ಚೆನ್ನಾಗಿ ಕಾಣಿಸ್ತಾ ಇದೆ. ತಲ್ವಾರ್ ಅನ್ನೋದು ಈಗ ಈ ಪರಿಸ್ಥಿತಿಯಲ್ಲಿ ತಲ್ವಾರ್ ಅನ್ನೋದು ಗೊತ್ತಿಲ್ಲದೆ ಇದ್ರೂ ತಲ್ವಾರ್ ಫಿಲಮ್ ನೋಡ್ಬೇಕು ಅಂತ ಬರ್ತಾರೆ. ಅದನ್ನ ಹೈಟೆಕ್ ಮಾಡ್ಬೇಕಂದ್ರೆ ನಮ್ಮ ಜಯರಾಮಣ್ಣ ಹೇಳಿದಾಗ ಎಲ್ಲ ಇರೋದು ನಿಮ್ಮ ಕೈಯಲ್ಲೇ. ಇಲ್ಲಿ ನಾವು ಮೇಲೆ ಇರೋರು ಎಷ್ಟು ಮಾತಾಡಿದ್ರು ಇವಾಗ 10 ನಿಮಿಷ ಮಾತಾಡ್ಕೊಂಡು ಹೋಗ್ಬೋದು. ಈ ಸಿನಿಮಾ ಒಂದು ಮೇಲ್ಮಟ್ಟಕ್ಕೆ ಹೋಗ್ಲಿ, ವಿನಾಯಕನ ಆಶೀರ್ವಾದದಿಂದ ನಮ್ಮ ಸುರೇಶು ಮುರಳಿಯವ್ರಿಗೆ, ನಮ್ಮ ಹೀರೋ ಧರ್ಮ ಸರ್ ಅವ್ರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನ ಇಂಥ ಸಿನಿಮಾಗಳು 1 ವರ್ಷಕ್ಕೆ 2-3 ಅವರು ತೆಗಿಲಿ. ಇದು ಚೆನ್ನಾಗಿ ಬಿಟ್ಟಾಗ್ಲಿ. ಇದಕ್ಕೆ ಕಾರಣಕ್ಕಾದ್ರೆ ಇದು ಬಿಟ್ಟಾದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರು ಕ್ಯಾಮ್ರಾ ಇವರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ತಲ್ವಾರ್. ಬೇಗ ಮುಗಿಸ್ತೀನಿ.
ಸಮಯದ ಅಭಾವ ಅಂತ ಬೇರೆ ಹೇಳಿದ್ರು. ನನ್ನ ಮೊದಲನೇ ಸಿನಿಮಾ ಮುಮ್ತಾಜ್ ಅಂತ ಆಸ್ ಎ ಮ್ಯೂಸಿಕ್ ಡೈರೆಕ್ಟ್ರು. ಸೊ ನಾನು ಕಾಲೇಜಲ್ಲಿ ಓದ್ತಾ ಇದ್ದೆ. ಒಂದಿನ ಕಾಲೇಜಿಗೆ ರಜಾ ಹಾಕಿ ನನ್ನ ಅಣ್ಣ ಪವನ್ ಭಟ್ ಅಂತ, ಸೊ ಅವರು ಮುರಳಿ ಸರ್ನ ಪರಿಚಯ ಮಾಡಿಕೊಟ್ರು, ಈ ಥರ ಮ್ಯೂಸಿಕ್ ಡೈರೆಕ್ಟರ್ ಹುಡುಕ್ತಿದ್ದಾರೆ ಅಂತ. ಆಗ ನನಗೆ ಜಸ್ಟ್ ಐ ವಾಸ್ 20 years old. ಸೊ ನಾನು ಅವಾಗ ಫಸ್ಟ್ ಮೀಟ್ ಆಗಿದ್ದು. ಸೊ ಮುರಳಿ ಸರ್, ಧರ್ಮ ಸರ್, ಸೊ ಇವರಿಬ್ರು ನನಗೆ ಫಸ್ಟ್ ನಾನು ಇಂಡಸ್ಟ್ರಿಲಿ ಮ್ಯೂಸಿಕ್ ಕಂಪೋಸರ್ ಆಗಿ ಅಥವಾ ಇಂಡಸ್ಟ್ರಿಗೆ ಬರೋದಕ್ಕೆ ಮುಖ್ಯವಾಗಿ ಅವರು ಕಾರಣಕರ್ತರಾದವರು. ಅವರಿಬ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ, ಉಮೇಶ್ ಬಣ್ಕರ್ ಸರ್ಗೂ, ಈ ಚಿತ್ರದ ನಿರ್ಮಾಪಕರಾದಂಥ ಸುರೇಶ್ ಸರ್ ತುಂಬಾ ತುಂಬಾ ಒಳ್ಳೆ ವಾತಾವರಣನ ಕಲ್ಪಿಸ್ಕೊಡ್ತಾರೆ. ಸುರೇಶ್ ಸರ್ ಆಗಿರ್ಬೋದು, ಮುರಳಿ ಸರ್ ಆಗಿರ್ಬೋದು, ಅಂದ್ರೆ ಏನು ಪ್ರೆಷರ್ ಇರಲ್ಲ ಮ್ಯೂಸಿಕ್ ಮಾಡುವಾಗ ಆಗಿರ್ಲಿ. ಇನ್ನೊಂದು, ಸೊ ಈ ಸಿನಿಮಾದಲ್ಲಿ ಟೋಟಲ್ 4 ಹಾಡುಗಳಿದೆ. ಸೊ ಇವತ್ತು ನೀವು ಕೇಳಿದ್ದು ಹಾಡಿನ ಒಂದು ಬೇಸಿಕ್ ಟ್ಯೂನ್ ಅನ್ನ ಮಧು ಹೆಗ್ಡೆ ಅನ್ನೋರು ಒಬ್ರು ಕಂಪೋಸ್ ಮಾಡಿದ್ರು. ಸೊ ಅವ್ರ ಕಾರಣಾಂತರಗಳಿಂದ ಇವತ್ತು ಇಲ್ಲಿಗೆ ಬರಕ್ಕಾಗ್ಲಿಲ್ಲ. ಸೊ ಸುರೇಶ್ ಸರ್ ಮತ್ತೆ ಮುರಳಿ ಸರ್ ನನಗೆ ಹೇಳಿದ್ರು, ಈ ತರ ಒಂದು ಟ್ಯೂನ್ ಇಷ್ಟ ಆಗಿದೆ, ಸೊ ಇದನ್ನ ನಾವು ಪ್ರೊಡ್ಯೂಸ್ ಮಾಡೋಣ, ಪ್ರೋಗ್ರಾಮಿಂಗ್ ಮಾಡೋಣ ಹೇಗೆ ಅಂತ. ಸೊ ಅದಕ್ಕೆ ನಾನು ಓಕೆ ಅಂತ ಹೇಳಿದೆ. ಸೊ ಇನ್ನು 3 ಹಾಡು ಬರೋದಿದೆ. ಸೊ ಆ ಹಾಡುಗಳಲ್ಲಿ ಅದನ್ನ ಯಾರು ಹಾಡಿದ್ದಾರೆ ಏನು ಅಂದ್ರೆ ಒಂದಷ್ಟು ಸರ್ಪ್ರೈಸ್ಗಳಿದೆ ಆ ಹಾಡುಗಳಲ್ಲಿ. ಸೊ ಜನವರಿ ತಿಂಗಳಲ್ಲಿ ಹಾಡು ಮತ್ತೆ ಟ್ರೈಲರು ಎಲ್ಲ ಲಾಂಚ್ ಆಗುತ್ತೆ. ಸೊ ನಿಮ್ಮೆಲ್ರಿಗೂ ಹಾಡುಗಳು ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಮತ್ತೊಮ್ಮೆ ವೇದಿಕೆ ಮೇಲಿರುವಂಥ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ, ಮತ್ತೆ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಪ್ರವೀಣ್, ಇಲ್ಲಿ ಲಿರಿಕ್ಸ್ ಅಲ್ಲಿ ಹಿಂದಿ ಹೇರಿಕೆ ಯಾಕೆ ಅಂತ? ಲಿರಿಕಲ್ಲಿ ಹಿಂದಿಯ ಹೇರಿಕೆ ಇದೆಯಲ್ಲ, ಹಿಂದಿ ಭಾಷೆ, ಅದು ಆ ಪಲ್ ಅನ್ನೋದು ಆ ಹಾಡು ಅಂದ್ರೆ ಮೊದಲೇ ಅದು ಡಿಸೈಡ್ ಆಗಿತ್ತು, ಆ ಒಂದು ಲೈನ್ ಮಾತ್ರ. ಸೊ ಆ ಲೈನನ್ನೇ ಇಟ್ಕೊಂಡು ಟ್ಯೂನ್ ಮಾಡಿದ ಕಾರಣ ಮೇ ಬಿ. ಏನು ಪಲ್ ಅಂದ್ರೆ ಏನು? ಪಲ್ ಅಂದ್ರೆ ಸೆಕೆಂಡ್ ಅಂತ, ಕ್ಷಣ.